ಇವತ್ತು ದೇವರ ಸನ್ನಿಧಾನಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೆ ಆರೋಗ್ಯವನ್ನ ಕೊಡಲಿ. ದೇವರ ಸನ್ನಿಧಾನಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೆ ಪವಿತ್ರಾತ್ಮನ ಸಹಾಯವನ್ನ ದೇವರು ಅನುಗ್ರಹಿಸಲಿ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ದೇವರು ನಿನ್ನನ್ನು ಆಶೀರ್ವದಿಸಲಿ, ದೇವರು ನಿನ್ನನ್ನು ಗುಣಪಡಿಸಲಿ, ದೇವರು ನಿನಗೆ ಸಹಾಯ ಮಾಡಲಿ. ನೀವು ಪಕ್ಕದಲ್ಲಿರೋರಿಗೆ ಹೇಳಿದ್ರೆ ದೇವರು ನಿಮಗೂ ಸಹಾಯ ಮಾಡ್ತಾರೆ. ದೇವರು ನಿಮಗೆ ಸಹಾಯ ಮಾಡಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ಬಾಯಲ್ಲಿ ನಾವು ಮಾತಾಡುವಂಥ ಮಾತುಗಳ ಮೂಲಕವಾಗಿ ದೇವರು ನಮ್ಮನ್ನು ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಆಮೇನ್. ಇವತ್ತು ನಾವು ಒಂದು ವಾಕ್ಯವನ್ನು ಓದ್ಕೊಂಡು ವಾಕ್ಯವನ್ನು ನಾವು ಧ್ಯಾನ ಮಾಡೋಣ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡ ವಾಕ್ಯವನ್ನು ನಾವು ಮೊದಲನೇದಾಗಿ ಓದ್ಕೊಳ್ಳೋಣ. ಪ್ರಸಂಗಿ 5ನೇ ಅಧ್ಯಾಯ 1ನೇ ವಾಕ್ಯದಿಂದ, ಪ್ರಸಂಗಿ 5ನೇ ಅಧ್ಯಾಯ 1ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೂ ಒಂದು ಸಾರಿ ಓದಿ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ. ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದಿ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ. ಮೂಢನ ಧ್ವನಿಯು ಬಹು ಮಾತುಗಳಿಂದಲೂ ಕೂಡಿದ್ದಾಗಿದೆ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು. ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದೇ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈಗೆಲಸವನ್ನು ಏಕೆ ಹಾಳು ಮಾಡಬೇಕು? ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಇವತ್ತು ನಾವು ಹರಕೆಯ ಬಗ್ಗೆ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಬಹಳಷ್ಟು ಜನರು ಕನ್ಫ್ಯೂಸ್ ಆಗ್ತಾರೆ. ಅರಿಕೆ ಬೇರೆ, ಹರಕೆ ಬೇರೆ ಬೇರೆ. ಅರ್ಥ ಆಗ್ತಾ ಇದೆಯಾ? ಅರಿಕೆ ಬೇರೆ, ಹರಕೆ ಬೇರೆ. ಅರಿಕೆ ಬಂದು ಮೊದಲನೇ ಹರಕೆ ಬಂದು ಯಾರಲ್ಲವ ಆ ಲೈನಲ್ಲಿ ಬರುವಂಥ ಅರಿಕೆ ಅಂದರೆ ಏನು? ಒಪ್ಕೊಳ್ಳೋದು. ಅರಿಕೆ ಅಂತಂದರೆ ದೇವ್ರ ಹತ್ರ ಒಪ್ಕೊಳ್ಳೋದು. ದೇವರೇ, ನಾನು ಪಾಪ ಮಾಡಿದ್ದೀನಿ, ನಾನು ಪಾಪ ಕ್ಷಮಿಸಪ್ಪ, ನೀನು ನನ್ನ ಹೃದಯದೊಳಗಡೆ ಬಾಪ ಅಂತ ಅರಿಕೆ. ಹರಕೆ ಅಂದರೆ ಏನು? ದೇವರೇ, ನೀನು ನನಗೆ ಇದು ಮಾಡಿದ್ರೆ ನಾನು ಹಿಂಗೆ ಮಾಡ್ತೀನಪ್ಪ. ದೇವರೇ, ನೀನು ನನಗೆ ಹಿಂಗೆ ಮಾಡು. ನನ್ನನ್ನು ಗುಣಪಡಿಸಿದ್ರೆ ನಾನು ನಿನಗೆ ಇದು ಕೊಡ್ತೀನಪ್ಪ. ನೀನು ನನ್ನನ್ನು ಸ್ವಸ್ಥ ಮಾಡಿದ್ರೆ ನಾನು ಈ ಥರ ನಡ್ಕೊಳ್ತೀನಪ್ಪ ಅನ್ನೋದು ಹರಕೆ. ಅರ್ಥ ಆಗ್ತಾ ಇದೆ? ಹರಕೆಗೂ ಅರ್ಥ ಆಗ್ತಿದೆ ವ್ಯತ್ಯಾಸ. ಅರ್ಥ ಆಯ್ತಾ? ಇವತ್ತು ನಾವೇನು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ? ಹರಕೆ ಏನು? ಎಷ್ಟು ಜನ ಹರಕೆ ಮಾಡ್ಕೊಂಡಿದ್ದೀರಾ ದೇವ್ರ ಹತ್ರ? ಯಾರಾದ್ರೂ ಹರಕೆ ಮಾಡ್ಕೊಂಡಿರೋರು ಇಲ್ಲಿದ್ದೀರಾ? ಯಾರು ಹರಕೆ ಮಾಡ್ಕೊಂಡಿಲ್ವಾ? ಈ ಹರಕೆ ಮಾಡೋದು ಭಾಳಷ್ಟು ಜನರಿಗೆ, ಅದು ವಿಶೇಷವಾಗಿ ಭಾರತ ದೇಶದಲ್ಲಿರುವಂಥವ್ರಿಗೆ ಸರ್ವೇ ಸಾಮಾನ್ಯ. ಯಾಕೆಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗಲೂ ಸಹ, ನಾವು ಇನ್ನೂ ದೇವ್ರನ್ನ ನಂಬದೇ ಇರುವಾಗಲೂ ಸಹ ಮನೆಗಳಲ್ಲಿ ಹರಕೆ ಮಾಡ್ತಾ ಇದ್ದ. ನಮ್ಮ ಮನೆಗಳಲ್ಲಿ ಅವಾಗೆಲ್ಲ ಹಾಸ್ಪಿಟ್ಲ್ಗಳಿರಲಿಲ್ಲ. ಅವಾಗ ಏನು ಮಾಡೋರು ಅಂತಂದರೆ, ಮೀಸಲು ಕಟ್ಟೋದು ಅಂತೇಳ್ಬಿಟ್ಟು ಒಂದು ಮೀಸಲು ಕಟ್ಟಿಬಿಟ್ಟು ₹1 ₹2 ಮೀಸಲು ಕಟ್ಟಿಬಿಡೋದು. ಇಲ್ಲ ಇಂಥ ದಿನ ನಾನು ದೇವಸ್ಥಾನಕ್ಕೆ ಬಂದುಬಿಡ್ತೀನಿ ಅಂತ ಹೇಳುವಂಥ ಹರಕೆಗಳನ್ನು ಮಾಡ್ತಾಯಿದ್ರು. ಈ ಹರಕೆ ಅನ್ನುವಂಥದ್ದು ಬೇರೆ ದೇಶಗಳಿಗಿಂತ ಹೆಚ್ಚಾಗಿ ಭಾರತ ದೇಶದಲ್ಲಿಯೇ ಹೆಚ್ಚಾಗಿ ನಾವು ನೋಡ್ಬೋದು. ಬೈಬಲಲ್ಲಿ ಎಲ್ಲಾದರೂ ದೇವರು ಹರಕೆ ಮಾಡಿ ಅಂತ ಹೇಳಿದಾರಾ? బైబిల్ ఎక్కడైనా దేవుడు అరకే అంటే రెండు అర్థమవుతుందా మీకు? అరకే అంటే ఏమి? ఒప్పుకునేది. ఇంకొక అరక అంటే అరకే అరకనా తెలుగులో? ప్రమాణము. అరక చేస్తారు కదా, స్వామి నువ్వు నాకు మేలు చేస్తే నేను నీకు ఇట్లా ఇస్తానని చెప్తా, అదేమంటారా? మొక్కుబడి. ఓకే, తెలుగులో మొక్కుబడి అంటారు అన్నమాట. అరకే అంటే మొక్కుబడి. మొక్కుబడి చేయాలని బైబిల్లో ఎక్కడైనా రాయబడిందా? మీరు మొక్కుబడి చేయాలి, మీరు ಅರಕೆ ಮಾಡಬೇಕು, ನೀನು ಅರಕೆ ಮಾಡಿದ್ರೆ ನಾನು ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ದೇವ್ರು ಎಲ್ಲಾದ್ರೂ ಹೇಳಿದಾರ ಬೈಬಲಲ್ಲಿ? ಕೇಳಿಸ್ತಾ ಇದೆ ಎಲ್ಲರಿಗೂ? ಹೇಳಿದ್ರೆ ಹೇಳಿದಾರೆ ಅಂತೇಳಿ, ಇಲ್ಲ ಅಂದ್ರೆ ಇಲ್ಲ ಅಂತೇಳಿ.
ಬೈಬಲಲ್ಲಿ ಎಲ್ಲಿನೂ ಸಹ ದೇವರು ಅರಕೆ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಏನು ಹೇಳಿಲ್ಲ? ಅರಕೆಯನ್ನ ಮಾಡ್ಕೊಳ್ಳಿ, ನೀನು ಅರಕೆ ಮಾಡ್ಕೊಂಡ್ರೆ ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನೀನು ಅರಕೆ ಮಾಡ್ಕೊಂಡ್ರೆ ನಾನು ನಿನ್ನನ್ನು ಆರೋಗ್ಯ ಕೊಡ್ತೀನಿ, ನಾನು ನಿನಗೆ ನೀನು ಅರಕೆ ಮಾಡಿದ್ರೆ ನಾನು ನಿನ್ನನ್ನು ಐಶ್ವರ್ಯವಂತನಾಗಿ ಮಾಡ್ತೀನಿ ಅಂತೇಳಿ ಬೈಬಲಲ್ಲಿ ಎಲ್ಲೂ ಇಲ್ಲ. ನೀವು ಅರಕೆ ಮಾಡ್ಕೊಳ್ಳಿ ಅಂತೇಳಿ ದೇವ್ರು ಯಾರು ಆಜ್ಞೆ ಮಾಡಿಲ್ಲ. ಅದೇ ದೇವ್ರು ಹೇಳಿದ್ದಾರೆ, ನೀನ್ ಹಿಂಗ್ ನಡ್ಕೋ ನಾನು ಆಶೀರ್ವಾದ ಮಾಡ್ತೀನಿ, ನೀನ್ ಹಿಂಗಿರು ನಾನು ಆಶೀರ್ವಾದ ಮಾಡ್ತೀನಿ, ನೀನ್ ಈ ತರ ನಡ್ಕೊಂಡ್ರೆ, ನೀನ್ ಈ ತರ ವಿಧೇಯಳಾದ್ರೆ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಅಂತ ದೇವ್ರು ಹೇಳಿದ್ದಾರೆ. ಅದೇ ದೇವ್ರು ನಮ್ಗೆ ನೀನ್ ಅರಕೆ ಮಾಡ್ಕೋ ಅವಾಗಲೇ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನೀನ್ ಅರಕೆ ಮಾಡ್ಕೋ ಅವಾಗಲೇ ನಾನು ನಿನ್ನ ಗುಣಪಡಿಸ್ತೀನಿ, ನೀನು ಅರಕೆ ಮಾಡ್ಕೋ ಅವಾಗಲೇ ನಾನು ನಿನಗೆ ಆರೋಗ್ಯ ಕೊಡ್ತೀನಿ, ನೀನು ಅರಕೆ ಮಾಡ್ಕೋ ಅವಾಗಲೇ ನಾನು ನಿನಗೆ ಆಯಸ್ಸನ್ನು ಕೊಡ್ತೀನಿ ಅಂತ ಬೈಬಲಲ್ಲಿ ಎಲ್ಲೂ ಹೇಳಿಲ್ಲ. ದೇವ್ರು ಹೇಳೋದೇನಪ್ಪ ಅಂತಂದ್ರೆ ನೀನು ಅರಕೆ ಮಾಡ್ಕೊಳ್ದೇ ಇರೋದೇ ಒಳ್ಳೆಯದು, ನೀನು ಅರಕೆನ ಮಾಡ್ಕೋಬೇಡ ಅಂತೇಳಿ ಧರ್ಮೋಪದೇಶ ಖಂಡದಲ್ಲಿ 23ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಆತನು ಈ ರೀತಿಯಾಗಿ ಹೇಳ್ತಾನೆ, ಆದರೆ ಬಾಯಿಂದ ನುಡಿದದ್ದನ್ನು ನೆರವೇರಿಸಲೇಬೇಕು. ನಿಮ್ಮ ದೇವರಾದ ಯೆಹೋವನಿಗೆ ಬಾಯಿಂದ ಹರಕೆ ಮಾಡಿಕೊಂಡಂತೆ ಅದನ್ನು ಒಪ್ಪಿಸಿ ಬಿಡಬೇಕು. ಆಮೇನ್. 22 ನೀವು ಹರಕೆ ಮಾಡದಿದ್ದರೆ ದೋಷವೇನೂ ಇರಲಿಲ್ಲ. ನೀವು ಹರಕೆ ಮಾಡದಿದ್ದರೆ దోషవేను ನೀನು ಅರಕೆ ಮಾಡಿಲ್ಲ ಅಂದ್ರೆ తప్పేనే ಇಲ್ಲ. డ్యూటోనమీ 23 అధ్యాయంలో 22 వచనంలో నువ్వు మొక్కుబడి చేయలేదన్న ప్రాబ్లం లేదన్నమాట. నువ్వు మొక్కుబడి చేయాలి అని దేవుడు ఎక్కడ చెప్పలేదు. ನೀನು ಅರಕೆ ಮಾಡಬೇಕು ಅಂತೇಳಿ ದೇವರು ಎಲ್ಲೂ ಹೇಳಿಲ್ಲ. ಆದ್ರೆ ಮನುಷ್ಯನಿಗೆ ಏನಪ್ಪಾ ಅಂತಂದ್ರೆ ಒಂದ್ ಸ್ವಲ್ಪ ದುಡುಕು ಬುದ್ಧಿ ಜಾಸ್ತಿ. మనిషికి కొంచెము ఆత్రం ఎక్కువ అన్నమాట. అందుకే ఈరోజు ప్రసంగి 5వ అధ్యాయంలో చెప్తున్నాడు, నీ నోరు మాట్లాడేటప్పుడు కొంచెము ఆత్రం పడొద్దు. ಏನಂತ ಹೇಳ್ತಾರೆ ದೇವರ ವಾಕ್ಯ? ಮನುಷ್ಯನಿಗೆ ದುಡುಕು ಜಾಸ್ತಿ, ಆತರ ಜಾಸ್ತಿ. ಅದಕ್ಕೆ ದೇವ್ರ ವಾಕ್ಯದಲ್ಲಿ ಏನ್ ಹೇಳ್ತಾ ಇದೆ, ದೇವ್ರ ಮುಂದೆ ಮಾತಾಡೋದಕ್ಕೆ ಆತರ ಪಡಬೇಡ, ಒಂದ್ ಸ್ವಲ್ಪ ಆಲೋಚನೆ ಮಾಡಿ ಮಾತಾಡು, ನಿಧಾನವಾಗಿ ಮಾತಾಡು, ಸ್ವಲ್ಪ ಮಾತಾಡು ದೇವ್ರ ಹತ್ರ. ಸ್ವಲ್ಪ ಮಾತಾಡಂದ್ರೆ ಪ್ರೇಯರ್ 1 ನಿಮಿಷ ಮಾಡು, ಅರ್ಧ ನಿಮಿಷ ಮಾಡು ಅಂತಲ್ಲ. ಇದು ಮಾತಾಡ್ತಾ ಇರೋದು, ಇದು ಪ್ರಾರ್ಥನೆ ಬಗ್ಗೆ ಅಲ್ಲ. ಇಲ್ಲಿ ಮಾತಾಡ್ತಾ ಇರೋದು ನೀನ್ ದೇವ್ರ ಹತ್ರ ಏನು ವಾದಿಸ್ತೀಯಲ್ವಾ, ದೇವ್ರ ಹತ್ರ ಕೇಳ್ತೀಯಲ್ವಾ, ಅದನ್ನ ನೀನ್ ದೇವ್ರ ಹತ್ರ ಮಾತಾಡುವಾಗ, ಅರಕೆ ಮಾಡುವಾಗ ಹೆಂಗೆ ಮನುಷ್ಯನ ಅರಕೆ ಮಾಡ್ತಾನಂತಂದ್ರೆ, ಅವನು ಆತ್ರ ಪಟ್ಕೊಂಡು ದುಡುಕಿ ಅರಕೆ ಮಾಡೋದು. ನಾನು ಹಿಂಗ್ ಮಾಡ್ಬಿಡ್ತೀನಿ ಸ್ವಾಮಿ, ನಾನು ಹಂಗ್ ಮಾಡ್ಬಿಡ್ತೀನಿ, ನಾನು ಈ ತರ ಮಾಡ್ತೀನಿ. ಆದ್ರೆ ಆ ಆಶೀರ್ವಾದ ಬಂದ ಮೇಲೆ ಅವನೇನ್ ಮಾಡಲ್ಲ, ಅವನ್ ಮಾತಾಡಿರೋ ಮಾತಿನ ಪ್ರಕಾರ ಅವ್ನು ನಡ್ಕೊಳ್ಳಲ್ಲ. ಯಾಕೆ ನಡ್ಕೊಳ್ಳಲ್ಲ? ದೇವ್ರು ನೋಡಲ್ಲ ಬಿಡು, ದೇವ್ರು ಎಲ್ಲೋ ಇದ್ದಾರೆ, ಪರವಾಗಿಲ್ಲ, ಈ ವಾರನಾ ಪರವಾಗಿ ಬರೋ ವಾರ ಅರಕೆ ಸಲ್ಲಿಸಿದ್ರೆ ಆಯ್ತು, ಇನ್ನೊಂದು ವಾರ ಅರಕೆ ಸಲ್ಲಿಸಿದ್ರೆ ಆಯ್ತು, ಇನ್ನೊಂದು ತಿಂಗಳು ಅರಕೆ ಸಲ್ಲಿಸಿದ್ರೆ ಆಯ್ತು, ಇನ್ನೊಂದು ವರ್ಷ ಅರಕೆ ಸಲ್ಲಿಸಿದ್ರೆ ಆಯ್ತು. ಯಾಕಂದ್ರೆ ದೇವ್ರಲ್ವಾ, ದೇವ್ರು ಕೇಳಲ್ಲ. ಈಗ ಯಾರಿಗಾದ್ರೂ 100 ರೂಪಾಯಿ ಈಸ್ಕೊಂಡಿದ್ರೆ ಸಾಲ ಕೊಟ್ಟಿಲ್ಲ ಅಂದ್ರೆ ಅವ್ನು ಮನೆ ಹತ್ರ ಬರ್ತಾನೆ, ಕೇಳ್ತಾನೆ. ಅದಕ್ಕೆ ನಾವೇನು ಮಾಡ್ತೀವಿ, ಅವನಿಗೆ ಸಾಲ ಕೊಟ್ಬಿಡ್ಬೇಕು ಫಸ್ಟು. ಬಾಡಿಗೆ ಕಟ್ಟಿಲ್ಲ ಅಂದ್ರೆ ಬಾಡಿಗೆ ಓನರ್ ಮನೆ ಹತ್ರ ಬರ್ತಾರೆ, ಫಸ್ಟ್ ಅವ್ರು ಬಾಡಿಗೆ ಕಟ್ಬಿಡ್ಬೇಕು, ಇಲ್ಲಾಂದ್ರೆ ಮನೆ ಹತ್ರ ಬರ್ತಾರೆ. ಅರಕೆನಾ ಪರವಾಗಿಲ್ಲ, ಇನ್ನು 6 ತಿಂಗಳಾದ್ಮೇಲೆ ನಾ ತೀರ್ಸ. ದೇವ್ರು ಹೇಳಿದ್ದ ನಿನಗೆ ಅರಕೆ ಮಾಡು ಅಂತೇಳಿ? ದೇವ್ರು ಹೇಳಿದ್ರಾ ಅರಕೆ ಮಾಡು ಅಂತ ಹೇಳಿದ್ರಾ? ನಿಮ್ಮ ಅಷ್ಟಕ್ಕೆ ನೀವೇ ಅರಕೆ ಮಾಡ್ಕೊಳ್ತೀರಾ, ನಿಮ್ಮ ಅಷ್ಟಕ್ಕೆ ನೀವೇ ಅದನ್ನ ಮುರಿದಾಕ್ತೀರಾ. ಆ ಮಾತು ಪ್ರಕಾರ ನಡ್ಕೊಳ್ಳಲ್ಲ ನೀವು, ಮಾತು ಪ್ರಕಾರ ಇರಲ್ಲ ನೀವು. ಅರ್ಥ ಆಗ್ತಾ ಇದೆ ನಿಮಗೆ? ಅದಕ್ಕೆ ದೇವ್ರ ವಾಕ್ಯ ಏನು ಹೇಳ್ತಾ ಇದೆ, ಅರಕೆ ಮಾಡ್ಕೊಳ್ದೇ ಇರೋದೇ ಒಳ್ಳೇದು. ಒಂದು ವೇಳೆ ಅರಕೆ ಮಾಡ್ಕೊಬಿಟ್ರೆ ನೀನೇನು ಮಾಡಬೇಕು? 4ನೇ ವಾಕ್ಯದಲ್ಲಿ, ಪ್ರಸಂಗ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ, ಅರಕೆನೇ ಕಟ್ಟಿದ್ರೆ ಅದನ್ನ ತೀರಿಸಲು ತಡ ಮಾಡಬೇಡ. ನೀನು ದೇವ್ರ ಹತ್ರ ಒಂದು ವೇಳೆ ಅರಕೆ ಮಾಡಿಬಿಟ್ರೆ ನೀನು ಖಂಡಿತ ತೀರಿಸಲೇಬೇಕು. ಅರ್ಥ ಆಗ್ತಾ ಇದೆಯಾ? ದೇವ್ರು ಹೇಳಿಲ್ಲ ಯಾರಿಗೂ ಅರಕೆ ಮಾಡೋಕ್ಕೆ. ಆದರೆ ನಿನಗೆ ಆತರ ಜಾಸ್ತಿ ಆಗಿ, ನಿನಗೆ ಬುದ್ಧಿ ಹೀನಳಾಗಿ ಮಾತಾಡ್ತಾ ನೀನು ಅರಕೆ ಮಾಡಿಬಿಟ್ಟಿರೋದ್ರಿಂದ ಅರಕೆನ ಯಾರೇ ಆಗಲಿ ತೀರಿಸಲೇಬೇಕು. ಅರಕೆನ ತೀರಿಸದೆ ಹೋದ್ರೆ ಏನಾಗುತ್ತೆ? 23ನೇ ಅಧ್ಯಾಯ 21ನೇ ವಾಕ್ಯ ಧರ್ಮೋಪದೇಶ ಕಾಂಡ.
ఏనంతే మొక్కుబడి చేయకూడదు, మొక్కుబడి చేస్తేనే నేను దీవిస్తానని బైబిల్లో ఎక్కడా లేదు. ఒకవేళ నువ్వు ఆత్రం పడి దేవునితో అయ్యా స్వామి నేను ఇలా చేస్తాను అలా చేస్తానంటే ఒకవేళ నువ్వు మొక్కుబడి చేసుకుంటే నువ్వేం చేయాలంట, దాన్ని తీర్చాలి. తీర్చలేదు అంటే ఏమంటుంది? పాపము. హల్లెలూయా. నీ నోటుతో నువ్వు పలికినావు కాబట్టి, నీ నోటుతో నువ్వు మాట్లాడినావు కాబట్టి నువ్వేం చేయాలి? నువ్వు దాన్ని తీర్చాలి. దేవుడు చెప్పలేదు నువ్వు మొక్కుబడి చేయని. ದೇವ್ರು ಹೇಳಿಲ್ಲ ನೀನು ಅರಕೆ ಮಾಡು, ನೀನು ಅರಕೆ ಮಾಡಿದ್ರೆ ನಾನು ಆಶೀರ್ವಾದ ಮಾಡ್ತೀನಿ. ಕೆಲವರೆಲ್ಲ ಅರಕೆ ಮಾಡಿ, ಸ್ವಾಮಿ ನನ್ನನ್ನು ವಾಸಿ ಮಾಡಿದ್ರೆ ನಾನು ಗುತ್ತಿಗೆ ಬಂದುಬಿಡ್ತೀನಿ ಸ್ವಾಮಿ. ಅರಕೆ ಮಾಡೋದು ಜನ, ಜ್ವರ ಬಂತ ಅಂದ ತಕ್ಷಣ ಅರಕೆ, ನನ್ನ ವಾಸಿ ಮಾಡಿದ್ರೆ ನಾನು ಗುತ್ತಿಗೆ ಬಂದುಬಿಡ್ತೀನಿ. ಸ್ವಾಮಿ ನನಗೆ ವಾಸಿ ಮಾಡಿದ್ರೆ ನಾನು ವೇಲಂಗಣಿಗೆ ಬಂದುಬಿಡ್ತೀನಿ. ಇದು ಕ್ರೈಸ್ತರಿಗೆ ಸೂಕ್ತ ಇಲ್ಲದೇ ಇರುವಂಥ ಕೆಲಸಗಳಿವು. ಯಾರೇ ಆಗಲಿ ನೀವು ಅರಕೆ ಮಾಡೋದಕ್ಕೆ ಹೋಗ್ಬಾರ್ದು. ಯಾವತ್ತೇ ಆಗಲಿ ನಾನು ಗುತ್ತಿಗೆ ಬರ್ತೀನಿ, ನಾನು ವೇಲಾಂಗಣಿಗೆ ಬರ್ತೀನಿ, ನಾನು ಅಲ್ಲೆಲ್ಲೋ ಹೋಗ್ತೀನಿ, ನಾನು ಇಲ್ಲೆಲ್ಲೋ ಬರ್ತೀನಿ ಅಂತೇಳಿ ಏನು ಮಾಡ್ತಾರೆ ಜನ? ಅರಕೆ ಮಾಡ್ತಾರೆ. ಅರಕೆ ಮಾಡೋದೇ ಬೇಡ. ಮೊದಲನೇದಾಗಿ ಅರಕೆನೇ ಮಾಡಬಾರ್ದು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಗುತ್ತಿಗೆ ಬರ್ತೀನಿ, ವೇಲಾಂಗಣಿಗೆ ಬರ್ತೀನಿ, ಅದು ಬೇರೆ ಥರ ಅರಕೆ. ಮತ್ತು ದೇವರಿಗೆ ಪರ್ಸ್ನಲ್ ಆಗಿ ಅರಕೆ ಮಾಡ್ಕೊಳ್ತಾರಲ್ಲ, ದೇವರೇ ಈ ಥರ ನೀನು ಆಶೀರ್ವಾದ ಮಾಡಿದ್ರೆ ನಾನು ನಿನಗೆ ಈ ಥರ ಮಾಡ್ತೀನಿ ಅಂತ. ಇದು ಪ್ರಯಾಣ ಬೇರೆ ಮತ್ತು ದೇವ್ರಿಗೆ ಹೇಳುವಂಥದ್ದು ಬೇರೆ. ಆದ್ದರಿಂದ ನೀನೇನಾದರೂ ದೇವರೊಟ್ಟಿಗೆ ಅರಕೆ ಮಾಡ್ಕೊಂಡಿದ್ರೆ ನೀನು ಅದನ್ನ ತೀರಿಸಲೇಬೇಕು. ಗುತ್ತಿಗೆ ಬರ್ತೀನಿ ಅಂತ ಹೋಗಿಲ್ಲ ಅಂತ ಅದ್ರ ಬಗ್ಗೆ ದೇವ್ರೇನಕ್ಕೆ ತಲೆ ಕೆಡ್ಸ್ಕೊಳ್ಳಲ್ಲ. ವೇಲಾಂಗಣಿಗೆ ಬರ್ತೀನಿ ಅಂತೇಳಿ ನೀನು ಹಣೆ ಮಾಡಿ ನೀನು ಅರಕೆ ಮಾಡಿಬಿಟ್ಟು ಅದ್ರ ಬಗ್ಗೆ ದೇವ್ರು, ನೀನು ವೇಲಾಂಗಣಿಗೆ ಹೋಗಲಿಲ್ಲ, ನೀನು ಗುತ್ತಿಗೆ ಬರಲಿಲ್ಲ, ಅದಕ್ಕೆ ನಾನು ನಿನ್ನನ್ನು ಶಪಿಸ್ತೀನಿ ಅಂತ ಹೇಳಲ್ಲ ದೇವರು. ಅದು ಬೇರೆ ಥರ ಅರಕೆ. ಗುತ್ತಿಗೆ ಬರ್ತೀನಿ, ಈ ವೇಲಾಂಗಣಿಗೆ ಬರ್ತೀನಿ, ಅಲ್ಲೆಲ್ಲ ಇನ್ನೊಂದು ಕಡೆ ಕನ್ಯಾಕುಮಾರಿಗೆ ಹೋಗ್ತೀನಿ, ಕಾಶ್ಮೀರಿಗೆ ಹೋಗ್ತೀನಿ ಅನ್ನೋದು ಬೇರೆ. ಅದಕ್ಕೂ ದೇವ್ರಿಗೂ ಸಂಬಂಧನೇ ಇಲ್ಲ. ದೇವ್ರ ಹತ್ರ ನೀವು ಅರಕೆ ಮಾಡ್ತೀರಲ್ವಾ, ದೇವರೇ ಈ ಥರ ಮಾಡಿದ್ರೆ ನಾನು ಈ ಥರ ನಾನು ಸಭೆಗಾಗಿ ಏನೋ ಒಂದು ಮಾಡ್ತೀನಿ, ದೇವರೇ ನೀನು ನನ್ನನ್ನು ಆಶೀರ್ವಾದ ಮಾಡಿದ್ರೆ ನಾನು ಈ ಥರ ಕಾಣಿಕೆನ ಕೊಡ್ತೀನಿ, ದೇವರೇ ನೀನು ನನ್ನನ್ನು ಈ ಥರ ಆಶೀರ್ವಾದ ಮಾಡಿದ್ರೆ ನಾನು ಅರ್ಪಿಸ್ತೀನಿ ಅಂತೇಳಿ ದೇವ್ರ ಹತ್ರ ನಾವೇನಾದರೂ ಬೇರೆ ರೀತಿಯಾಗಿ ಅರಕೆಗಳನ್ನು ಮಾಡ್ಕೊಂಡಿದ್ರೆ ಅದನ್ನು ನೀನು ತೀರಿಸಲೇಬೇಕು. ತೀರಿಸಲಿಲ್ಲ ಅಂದರೆ ಅದು ಪಾಪము. గుత్తికి పోతాను లేకపోతే వేలంగణికి పోతాను నువ్వు పోలేదంటే అది పాపమని చెప్తుండలేదు బైబిల్. అది వేరే రకమైన మొక్కుబడి. అదే యాక్చువల్లీ అసలు చేయనేకూడదు. కానీ దేవునితో వేరే మొక్కుబడి చేస్తారు కదా. దేవుడా నేను ఇప్పుడు చాలా బాధలో ఉన్నాను, ఈ బాధ ఉండు నన్ను విడిపిస్తే నేను నీ ఆలయానికి ఇది చేస్తాను, లేకపోతే నేను నీ ఆలయానికి ఇంత కాಣಿకిస్తాను, లేకపోతే నేను ఇది అర్పణ చేస్తాను, అర్పిస్తాను అంటే మొక్కుబడి చేస్తారు కదా. దాన్ని తీర్చాలి. తీర్పలేదు అనుకోండి అది పాపము. తెలుసా మీకు? బైబిల్లో అపొస్తల కార్యాల 5వ అధ్యాయంలో అననీయ సఫర్యా అని ఇద్దరు ఉంటారు. ಈ ಅನನೀಯ ಸಫರ್ಯ ಅನ್ನೋರು ಅಪೊಸ್ತಲ ಕೃತ್ಯಗಳಲ್ಲಿ ಇದ್ದಾರೆ. ಈ ಅನನೀಯ ಸಫರ್ಯದವರು ಏನು ಮಾಡ್ತಾರೆ ಅಂದರೆ, ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯದಲ್ಲಿ ಚರ್ಚಲ್ಲಿ ಇರೋರೆಲ್ಲ ಒಂದು ತೀರ್ಮಾನ ಮಾಡ್ತಾರೆ. ಏನಂತ ತೀರ್ಮಾನ ಮಾಡ್ತಾರೆ ಅಂತಂದರೆ, ನಮಗಿರುವಂಥ ಆಸ್ತಿ ಎಲ್ಲ ನಾವೇನು ಮಾಡೋಣ, ಮಾರಿಬಿಟ್ಟು ನಾವು ಬಡವರಿಗೆ ದಾನ ಮಾಡೋಣ. 33ನೇ ವಾಕ್ಯದಲ್ಲಿ 4ನೇ ಅಧ್ಯಾಯ, ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹುಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. 34 ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಹೊಲ ಮನೆಗಳಿದ್ದವರು ಅವುಗಳನ್ನು ಮಾರಿ ಬಂದ ಕ್ರಯವನ್ನು ತಂದು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುತ್ತಿದ್ದರು. ಅದನ್ನು ಪ್ರತಿಯೊಬ್ಬನಿಗೆ ಅವನವನ ಅವಶ್ಯದಂತೆ ಹಂಚಿಕೊಡುತ್ತಿದ್ದರು. ಆಮೆನ್, ಹಲ್ಲೆಲೂಯಾ. ಈ ಆದಿ ಸಭೆಯಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ವಿಶ್ವಾಸಿಗಳೆಲ್ಲ ಅವ್ರ ಆಸ್ತಿನೆಲ್ಲ ಮಾರಿಬಿಟ್ಟು, ಯಾರಾದರೂ ವಿಶ್ವಾಸಿಗಳು ಕಷ್ಟದಲ್ಲಿದ್ದರೆ, ಸಭೆಯಲ್ಲಿ ಕಷ್ಟ ಇದ್ದರೆ ಅವ್ರೇನು ಮಾಡ್ತಾ ಇದ್ದಾರೆ, ಎಲ್ಲ ಆಸ್ತಿಯನ್ನು ಮಾರಿಬಿಟ್ಟು ಆಸ್ತಿ ದುಡ್ಡನ್ನ ಎಲ್ಲ ತಗೊಬಂದು ಅಪೊಸ್ತಲರಿಗೆ ಅಂದರೆ ದೇವ್ರ ಸೇವಕರು ಕೊಟ್ಬಿಡ್ತಾ ಇದ್ರು. ದೇವ್ರು ಹೇಳಿಲ್ಲ ನೀವೆಲ್ಲ ಆಸ್ತಿ ಎಲ್ಲ ಮಾರ್ಕೊಬಂದು ಕೊಡಿ ಅಂತ ಹೇಳಲಿಲ್ಲ. ಬಟ್ ಅಲ್ಲಿರುವಂಥವರೇ ಅವರೇ ಒಂದು ತೀರ್ಮಾನವನ್ನು ಮಾಡಿ, ಸೇವಕರ ತೀರ್ಮಾನವನ್ನು ಮಾಡಿ, ಅವರು ಒಂದು ಅರಕೆ ಥರ ಮಾಡಿಕೊಂಡು ಅವ್ರೇನು ಮಾಡ್ತಾ ಇದ್ದಾರೆ, ದೇವರ ಆಲಯಕ್ಕೆ ಕೊಡ್ತಾ ಇದ್ದಾರೆ. ಆಗ ಅನನೀಯ ಸಫರ್ಯ ಅನ್ನುವಂಥವ್ರು ಏನು ಮಾಡ್ತಾರೆ, ಅವ್ರಿಗಿರುವಂಥ ಒಂದು ಜಮೀನನ್ನು ಮಾರ್ತಾರೆ.
ಅವ್ರಿಗಿರುವಂಥ ಒಂದು ಜಮೀನನ್ನು ಮಾರಿದಾಗ ಆ ಜಮೀನು ಪೂರ್ತಿ ಕ್ರಯ 100 ರೂಪಾಯಿಗೆ ಮಾರಿದರೆ 100 ರೂಪಾಯಿನೂ ಸಹ ಅಪೊಸ್ತಲರಿಗೆ ಕೊಡಬೇಕು. ಅವ್ರು ಮಾತು ಕೊಟ್ಟಿರೋದು, ಹರಕೆ ಮಾಡ್ಕೊಂಡಿರೋದು 100 ರೂಪಾಯಿನೂ ಕೊಟ್ಬಿಡ್ಬೇಕು. ಇವ್ರೇನು ಮಾಡಿದ್ರು, ಅನನೀಯ ಸಫರ್ಯ ಅನ್ನುವಂಥ ಗಂಡ ಹೆಂಡತಿ ಇಬ್ಬರು ಜಮೀನನ್ನು ಮಾರಿಬಿಟ್ಟು ಇವ್ರೇನು ಮಾಡ್ತಾರೆ, ಒಂದು ಅರ್ಧ ಅಮೌಂಟನ್ನು ಎತ್ತಿಕ್ ಬಿಡ್ತಾರೆ, ಬಚ್ಚಿಟ್ಬಿಡ್ತಾರೆ. ಇಷ್ಟು ದುಡ್ಡು ಯಾಕೆ ಕೊಡ್ಬೇಕು ನಾವು? ಅವ್ರೇನು ಮಾಡ್ತಾರೆ, ಬಚ್ಚಿಟ್ಬಿಟ್ಟು ಇನ್ನು ಅರ್ಧ ದುಡ್ಡನ್ನು ಏನು ಮಾಡ್ತಾರೆ, ಎತ್ಕೊಂಡೋಗಿ ಪೇತ್ರನ ಹತ್ರ ಕೊಡ್ತಾರೆ. ಆಗ ಪೇತ್ರನು ಕೇಳ್ತಾನೆ, ನೀವು ಇಷ್ಟಕ್ಕೇನಾ ಜಮೀನು ಮಾರಿದ್ದು? ಹೌದು ಸ್ವಾಮಿ, ನಾವು ಇಷ್ಟಕ್ಕೆ ಮಾರಿದ್ದು ಅಂತೇಳಿದ ತಕ್ಷಣ ಅವ್ರೇನಾಗ್ತಾರೆ, ಅಲ್ಲೇ ಬಿದ್ದು ಫಸ್ಟು ಅವ್ರ ಯಜಮಾನರು ಸತ್ತೋಗ್ತಾರೆ. ಆಮೇಲೆ ಆಕೆ ಬರ್ತಾಳೆ. ಆಕೆನನ್ನು ಸಹ ಪೇತ್ರನು ಕೇಳ್ತಾನೆ, ನೀನು ಇಷ್ಟಕ್ಕೇನ ಮಾರಿದ್ದು ಅಂತ. ಹ್ಞೂ ಸ್ವಾಮಿ ಇಷ್ಟಕ್ಕೆ ಮಾರಿದ್ದು ಅಂದ ತಕ್ಷಣ, ಈಗ ನಿನ್ನ ಗಂಡನ ಉಣ್ಣಿಟ್ಟವ್ರು ಬಂದಿದ್ದಾರೆ, ನಿನ್ನನ್ನು ಎತ್ಕೊಂಡೋದ್ರ ಅಂದ ತಕ್ಷಣ ಆಕೆಯು ಸಹ ಸತ್ತೋಗ್ತಾಳೆ. అంటే మొక్కుబడి చేసిన తర్వాత ప్రకారం నడుచుకోవాలన్నమాట. మొక్కుబడి దేవుడు చెప్పలేదు అననీయకి సఫర్యకి నువ్వు జమీనంతా అమ్మేసి నువ్వు ఆలయానికి తీసుకొని వచ్చి ఇయ్యనులే. వాళ్ళంతకు వాళ్ళే అందరూ ఆ తీర్మానం చేసుకున్నారు, మేము అమ్మేసి మేము ఇస్తాము, మా పొలాలు అమ్మేసి మేము ఇస్తాము అని వాళ్ళందరూ ఒప్పుకున్నారు. కాబట్టి దాన్ని వాళ్ళు దాచిపెట్టుకున్నారు. దానివలన వాళ్ళకి ఏం కలిగింది? ಮರಣము కలిగింది. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ನಾವು ಅರಕೆ ಮಾಡಿದ್ರೆ ಅರಕೆ ಪ್ರಕಾರವಾಗಿ ನಡ್ಕೋಬೇಕು. ಅರಕೆ ಮಾಡು ಅಂತ ದೇವ್ರು ಎಲ್ಲೂ ಹೇಳಿಲ್ಲ. ನೀನು ಅರಕೆ ಮಾಡಿದ್ರೆ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ಅರಕೆ ಮಾಡಲಿಲ್ಲ ಅಂದರೆ ನಾನು ನಿನ್ನ ಇಲ್ಲ. ಅರಕೆ ಮಾಡೋದೇ ಬೇಡ, ಅರಕೆ ಮಾಡಲೇಬಾರ್ದು. ಫಸ್ಟ್ ಆಫ್ ಆಲ್ ಅರಕೆ ಮಾಡಿದ್ರೆ ಅದನ್ನು ತೀರಿಸ್ತೀರ ಇರಬಾರ್ದು. ಹಲ್ಲೆಲೂಯಾ. ಅದಕ್ಕೆ ಅನನೀಯ ಸಫರ್ಯ ಏನಾದರೂ ಸತ್ತು ಹೋಗಿದ್ರು. ದೇವ್ರ ವಾಕ್ಯ ಏನು ಹೇಳ್ತದೆ? ಧರ್ಮೋಪದೇಶ ಕಾಂಡದಲ್ಲಿ ಏನಂತ ಓದಿದ್ರು? 23ನೇ 21ನೇ ವಾಕ್ಯದಲ್ಲಿ, ಆ ಅರಕೆಯನ್ನು ತೀರಿಸದೇ ಇರೋದು ಪಾಪವಾಗಿದೆ. ಹಲ್ಲೆಲೂಯಾ. ಅದೇ ಅರಕೆ ಬಗ್ಗೆ ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 25ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ. ಜ್ಞಾನೋಕ್ತಿಗಳು ಪ್ರಾವರ್ಬ್ಸ್ 20:25, 20ನೇ ಅಧ್ಯಾಯ 25ನೇ ವಾಕ್ಯ. ದುಡುಕಿ ಮುಡುಪ ಕಟ್ಟುವುದು ಮನುಷ್ಯನಿಗೆ ಉರುಲು ಹರಕೆ. ದುಡುಕಿ ಮುಡುಪು ಕಟ್ಟುವುದು. ಮುಡುಪು ಅಂದ್ರೆ ಅರಕೆ ಮಾಡೋದು, ಮನುಷ್ಯನಿಗೆ ಮೀಸಲು ಕಟ್ಟೋದು. ಇದೇನಂತೆ? ಮನುಷ್ಯನಿಗೆ ಉರ್ಲಿದು. ಸುಮ್ಮನೆ ಬಾಯಿ ತೆಗೆದುಬಿಟ್ಟು ಅರಕೆ ಮಾಡಿಬಿಡೋದಲ್ಲ. ಅರಕೆ ಮಾಡಿದ ಮೇಲೆ ಅದರ ಪ್ರಕಾರ ನಾವು ನಡ್ಕೋಬೇಕು. ನಾನು ಮೊನ್ನೆ ಫೇಸ್ಬುಕ್ಕಲ್ಲಿ ಒಂದು ತಮಾಷೆಗೆ ಯಾರೋ ಮಾತಾಡ್ತಾ ಇದ್ದಾಗ ಒಂದು ಕತೆ ಕೇಳಿದೆ. ಏನಂದರೆ, ಒಂದೂರಲ್ಲಿ ಒಬ್ಬ ಯಪ್ಪ ಇದ್ದಂತೆ, ಒಬ್ಬ ಮನುಷ್ಯ. ಅವನಿಗೆ ದೇವ್ರ ಮೇಲೇನೂ ಭಯ ಇಲ್ಲ, ಮತ್ತು ಭಾಳಷ್ಟು ಜಿಪುಣ. ಇವನೇನು ಮಾಡ್ತಾ ಇದ್ದ ಅಂತಂದರೆ, ಯಾವಾಗಲೂ ಮನೆಯಲ್ಲಿ ಸರಿಯಾಗಿ ದುಡ್ಡನ್ನು ಖರ್ಚು ಮಾಡ್ದಿರ, ದೇವ್ರ ಮೇಲೆ ಭಯಭಕ್ತಿ ಇಲ್ದಿರ ಇದ್ಲಾದ್ರೆ ಅವ್ರ ಹೆಂಡ್ತಿಗೆ ದೇವ್ರ ಮೇಲೆ ತುಂಬ ಭಯ ಅಂತೆ. ಗಂಡ ಯಾವಾಗಲೂ ಬೈಯೋನು ಹೆಂಡ್ತಿನ, ಯಾಕೆ ನೀನು ದೇವ್ರ ಮೇಲೆ ಇಷ್ಟು ಭಯಭಕ್ತಿಯಿಂದ ಇದ್ದೀಯಾ, ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಅಂತೇಳಿ ಬೈತಾ ಇದ್ದಂತೆ. ಒಂದು ದಿನ ಅವ್ರೇನು ಮಾಡ್ತಾರೆ, ಚೀಟಿಯಲ್ಲಿ ಕಾಸು ಎತ್ಕೊಬಂದು ಅವರು ಎಮ್ಮೆನ ತಗೊಬಂದು ಮನೆಯಲ್ಲಿ ಕಟ್ಟಾಕೊಳ್ತಾರಂತೆ. ಚೀಟಿಯಲ್ಲಿ ಕಾಸು ಎತ್ಕೊಬಂದು ಎಮ್ಮೆ ಸಾಕನ, ಆ ಎಮ್ಮೆಯಿಂದ ಬರುವಂಥ ಹಾಲನ್ನು ಮಾರಿಬಿಟ್ಟು ಚೀಟಿಯನ್ನು ಕಟ್ಟೋಣ ಅಂಥೇಳಿ ಎಮ್ಮೆ ತಗೊಬಂದು ಸಾಕ್ತಾರೆ. ಎಮ್ಮೆ ಫಲ ಆಗುತ್ತೆ. ಎಮ್ಮೆ ಫಲ ಆಗಿ ಇನ್ನೇನು ಕರ ಹಾಕಬೇಕು. ಎಮ್ಮೆ ಒಂದು ಮೋರಿಯಲ್ಲಿ ಬಿದ್ದು ಅದು ಮಲಗಿರೋ ಜಾಗದಲ್ಲೇ ಮಲಗಿರುತ್ತೆ, ಕಂದು ಹಾಕ್ಕೊಂಡ್ಬಿಡ್ತದೆ, ಮರಿ ಹಾಕೋದಿಲ್ಲ. ಆಗ ಆಕೆ ಏನು ಮಾಡ್ತಾಳೆ, ಅವ್ರ ಯಜಮಾನ್ರಿಗೆ ಹೇಳ್ತಾಳಂತೆ, ಹೋಗಿ ಡಾಕ್ಟ್ರನ್ನ ಹೋಗಿ ಡಾಕ್ಟ್ರನ್ನ ಕರ್ಕೊಬಂದ ಮೇಲೆ ಡಾಕ್ಟ್ರ್ ಹೇಳಿದ್ರಂತೆ, ಇಲ್ಲ ಇದು ಎದ್ದೇಳೋಕ್ಕಾಗಲ್ಲ, ಇದಷ್ಟೇ, ಇನ್ನು ಮರಿ ಹಾಕಿದ್ರೆ ಇದು ಎಮ್ಮೆ ಸತ್ತೋಗ್ಬಿಡ್ತದೆ ಅಂತ ಹೇಳಿಬಿಟ್ಟು ಡಾಕ್ಟ್ರ್ ಹೊಟ್ಟೋದ್ರಂತೆ. ಡಾಕ್ಟ್ರ್ ಹೊಟ್ಟೋದ್ಮೇಲೆ ಅವ್ರ ಹೆಂಡ್ತಿ ಬಂದುಬಿಟ್ಟು ಹೇಳ್ತಾ ಇದ್ದಾಳಂತೆ ಗಂಡನಿಗೆ, ಇಲ್ಲ ದೇವ್ರಿಗೆ ಏನಾದರೂ ಅರಕೆ ಮಾಡ್ಕ, ನೀನು ಅರಕೆ ಮಾಡ್ಕ, ದೇವ್ರು ಎಮ್ಮೆನ ಬದುಕಿಸ್ಕೊಡ್ತಾರೆ, ಅರಕೆ ಮಾಡ್ಕ ಅಂತ. ಏನಂತ ಅರಕೆ ಮಾಡ್ಕೊಳ್ತಾರೆ ಅಂದರೆ, ಅವರು ಆ ಯಜಮಾನ್ ಹೇಳ್ತಾನೆ, ನನಗೆ ದೇವ್ರ ಮೇಲೇನೂ ನಂಬಿಕೆ ಇಲ್ಲ, ಏನೂ ಇಲ್ಲ, ನೀನು ತುಂಬ ಬಲವಂತ ಮಾಡೋದ್ರಿಂದ ನಾನು ಅರಕೆ ಮಾಡ್ಕೊಳ್ತೀನಿ ಅಂತೇಳಿ ಅರಕೆ ಮಾಡ್ತಾನೆ. ಏನಂತ ಅರಕೆ ಮಾಡ್ತಾನೆ? ಸ್ವಾಮಿ, ಈ ಎಮ್ಮೆನ ನೀನೇನಾದರೂ ಬದುಕಿಸಿದ್ರೆ, ಎಮ್ಮೆ ಬದುಕಿಸಿ ಎಮ್ಮೆ ಏನಾದರೂ ಒಳ್ಳೆ ಮರಿಯನ್ನು ಹಾಕಿದ್ರೆ ಆ ಮರಿಯನ್ನು ನಾವು ಸಾಕ್ಕೊಳ್ತೀವಿ, ಈ ಎಮ್ಮೆನ ಮಾರಿಬಿಟ್ಟು ಈ ಹಣವನ್ನು ನಾವು ನಿಮ್ಮ ಆಲಯಕ್ಕೆ ಕೊಟ್ಟುಬಿಡ್ತೀವಿ ಅಂಥೇಳಿ ಅರಕೆ ಮಾಡ್ಕೊಂಡ್ರಂತೆ. ಅರಕೆ ಮಾಡ್ಕೊಂಡ್ಮೇಲೆ ರಾತ್ರಿ ಮಲಗಿದ್ದಾರೆ. ಬೆಳಿಗ್ಗೆ ಎದ್ದೇಳೋಷ್ಟೊತ್ತಿಗೆ 3 ಗಂಟೆಗೆ ಆಕೆ ಎದ್ದು ಹೋಗಿ ಆಚೆ ಕಡೆ ನೋಡ್ತಾಳೆ. ನೋಡೋಷ್ಟೊತ್ತಿಗೆ ಎಮ್ಮೆ ಎದ್ದು ನಿಂತ್ಕೊಂಡ್ಬಿಟ್ಟಿದೆ, ಎಮ್ಮೆ ಕರ ಹಾಕ್ಬಿಟ್ಟೈತೆ. ಭಾಳ ಖುಷಿ ಆಗೋಯ್ತು ಅವ್ರಿಗೆ, ಎಮ್ಮೆ ಕರ ಹಾಕ್ಬಿಟ್ಟಿದೆ, ಎಮ್ಮೆ ಎದ್ದು ನಿಂತ್ಕೊಂಡ್ಬಿಟ್ಟಿದೆ. ಯಜಮಾನನಿಗೆ ದುಃಖ. ಏನಂತ? ಅಲ್ಲಿ ಸುಮ್ಮನೆ ಅರಕೆ ಮಾಡ್ಕೊಬಿಟ್ನೆ ದೇವ್ರ ಹತ್ರ, ಈಗ ಎಮ್ಮೆ ಮಾರಿಬಿಟ್ಟು ದೇವರಿಗೆ ಉಂಡಿಗೆ ಹಾಕ್ಬೇಕು ಕಾಸನ್ನ, ಏನು ಮಾಡೋದು?
ಏನು ಮಾಡೋದು ಅಂತೇಳಿ ಸುಮ್ಮನೆ ಹಂಗೆ ಯೋಚನೆ ಮಾಡಿಕೊಂಡು ಒಂದು 6 ತಿಂಗಳು ಕರನ ಮೇಯಿಸ್ತಾರೆ. ಕರ ಬೆಳೆದು ದೊಡ್ಡದಾಗುತ್ತೆ, ಕರ ಫಲ ಆಗುತ್ತೆ. ಕರ ಫಲ ಆದಾಗ ಹೆಂಡ್ತಿ ಹೇಳ್ತಾಳೆ, ನಾವು ಅವತ್ತು ದೇವರಿಗೆ ಅರ್ಕೆ ಮಾಡ್ಕೊಂಡಿದ್ವಿ, ಎಮ್ಮೆನ ನಾವು ದೇವರಿಗೆ ಕೊಟ್ಬಿಡ್ಬೇಕು. ಎಮ್ಮೆ ಹೋಗಿ ಮಾರ್ಕೆಟ್ಗೆ ಎತ್ಕೊಂಡು ಹೋಗಿ ಮಾರಿಬಿಟ್ಟು ನೀನು ಎಮ್ಮೆ ಕಾಸನ್ನ ಎತ್ಕೊಬಂದು ದೇವ್ರ ಗುಂಡಿಗೆ ಹಾಕ್ಬಿಡು ಅಂತ. ರಾತ್ರಿ ಎಲ್ಲ ಯಜಮಾನಿಗೆ ನಿದ್ದೆ ಬರಲಿಲ್ಲ ಅಂತ. ಹೆಂಗೆ ಎಮ್ಮೆ ಕಾಸನ್ನ ಎತ್ಕೊಂಡೋಗಿ ದೇವ್ರ ಆಲಯಕ್ಕೆ ಕೊಡೋದು ಅಂಥೇಳಿ ಅವ್ನು ರಾತ್ರಿ ಎಲ್ಲ ಯೋಚನೆ ಮಾಡಿ ಬೆಳಿಗ್ಗೆ ಎದ್ದು ಅವನಿಗೊಂದು ಐಡಿಯಾ ಹೊಳಿತದಂತೆ. ಏನು ಐಡಿಯಾ ಹೊಳಿತದೆ ಅಂತಂದರೆ, ಮನೆಯಲ್ಲಿ ಇರುವಂಥ ಒಂದು ಕೋಳಿ ಹುಂಜನ ತಗೊಂಡು, ಒಂದು ಕೋಳಿ ಹುಂಜನ ಈ ಕಂಕ್ಳಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಎಮ್ಮೆನ ಹಿಡ್ಕೊಂಡು ಆಯಿತು ಮಾರ್ಕೊಂಬರ್ತೀನಿ ಅಂಥೇಳಿ ಅವನು ಮಾರ್ಕೆಟ್ಗೆ ಹೋಗ್ತಾನಂತೆ. ಮಾರ್ಕೆಟ್ಗೆ ಹೋಗಿ ಅವನೇನು ಮಾಡ್ತಾನೆ ಅಂತಂದರೆ, ಈ ಹುಂಜ ಬಂದು 50,000, ಹುಂಜ ಬಂದು 50,000, ಎಮ್ಮೆ ಬಂದು 500 ರೂಪಾಯಿ. ಯಾರಾದರೂ ಎಮ್ಮೆ ತಗೋಬೇಕು ಅಂದರೆ ಹುಂಜನ ತಗೊಳ್ಳೇಬೇಕು. ಹುಂಜ ತಗೊಂಡ್ರೆ ಎಮ್ಮೆ ಕೊಡೋದು. ಎಮ್ಮೆ ಮಾತ್ರ 500 ರೂಪಾಯಿ ಕೊಡ್ತೀನಿ, 500 ರೂಪಾಯಿಗೆ ಮಾರ್ತಾನೆ ಎಮ್ಮೆ ಅಂತೇಳಿ 500 ರೂಪಾಯಿಗೆ ಎಮ್ಮೆ ತಗೊಂಡು ಹುಂಜ ಬೇಡ ಅಂದರೆ ನಾನು ಕೊಡೋಲ್ಲ. ಹುಂಜ ತಗೊಂಡ್ರೇ ಎಮ್ಮೆ ಕೊಡೋದು. ಆವಾಗ ವ್ಯಾಪಾರಕ್ಕೆ ಬಂದಿರೋರು ಕೇಳ್ತಾರೆ, ಎಷ್ಟಪ್ಪ ಎಮ್ಮೆ? 500 ರೂಪಾಯಿ. ಕೋಳಿ ಎಷ್ಟು? 50,000. ಕೋಳಿ ತಗೊಂಡ್ರೆ ಎಮ್ಮೆ ಕೊಡೋದು. ಈ ವ್ಯಾಪಾರಕ್ಕೆ ಬಂದಿರೋರೆಲ್ಲ ಏನು ಹೋದ್ರೆ ಹೋಗಲಿ, ಎಮ್ಮೆ ಬೆಲೆನೇ ಕೋಳಿ ಬೆಲೆ ಹೇಳ್ತಾ ಇದ್ದಾನೆ ಅಂತೇಳಿ ಅವ್ರೇನು ಮಾಡ್ತಾರೆ ಅಂದ್ರೆ, ಆಯಿತು ಕೋಳಿನೂ ಎಮ್ಮೆ ಸೇರಿ 50,500 ರೂಪಾಯಿಗೆ ತಗೊಳ್ತಾರೆ. ಕೊಡುವಾಗ ಅವ್ರು ಹೇಳ್ತಾರಂತ, ಅವ್ನು ಹೇಳ್ತಾನೆ, ಫಸ್ಟು ಕೋಳಿ ಕಾಸು ಕೊಟ್ಬಿಡಿ ಅನ್ನು. ಕೋಳಿ ಕಾಸು ಎಷ್ಟು? 50,000. 50,000 ಫಸ್ಟ್ ಇಸ್ಕೊಂಡು ಜೋಬಲ್ಲಿ ಇಕ್ಕೋಬಿಟ್ನಂತೆ. ಆಮೇಲೆ ಎಮ್ಮೆನ ಆ ಹಗ್ಗನ ಅವ್ರ ಕೈಯಲ್ಲಿ ಕೊಡುವಾಗ ಹೇಳ್ತಾನಂತ ಅವನು, ಇದು ಎಮ್ಮೆ ಕಾಸು. ಎಷ್ಟು? ಎಮ್ಮೆ ಕಾಸು ಎಷ್ಟು? 500 ರೂಪಾಯಿ ಎಮ್ಮೆದಿದು. ಎಮ್ಮೆನ 500 ರೂಪಾಯಿಗೆ ಮಾರ್ತಾ ಇದ್ದೀನಿ ಅಂತೇಳಿ 500 ರೂಪಾಯಿನ ಎಮ್ಮೆಗೆ ಅವ್ನು ಕೊಟ್ಬಿಟ್ಟು, ಎಮ್ಮೆನ 500 ರೂಪಾಯಿ ಇಸ್ಕೊಂಡು ಅವ್ನು ಕೊಟ್ಬಿಟ್ಟು ಏನು ಮಾಡ್ತಾನೆ, ಆ 500 ರೂಪಾಯಿನ ಎತ್ಕೊಂಡೋಗಿ ದೇವ್ರ ಉಂಡಿಯಲ್ಲಿ ಹಾಕ್ತಾನೆ. ದೇವ್ರ ಹತ್ರ ಹೇಳ್ತಾನೆ, ಸ್ವಾಮಿ ನಾನು ಎಮ್ಮೆ ಮಾರಿರೋ ಕಾಸನ್ನ ನಾನು ಕೊಡ್ತೀನಿ ಅಂತ ಹೇಳಿದ್ದೆ, ಎಮ್ಮೆನ 500 ರೂಪಾಯಿಗೆ ಮಾರಿದ್ದೀನಿ ಸ್ವಾಮಿ, 500 ರೂಪಾಯಿ ತಕೋ ಅಂತೇಳಿ ಉಂಡಿಗೆ ಹಾಕಿದ್ನಂತೆ. ಇವತ್ತು ಪ್ರಪಂಚದಲ್ಲಿ ಇರುವಂಥ ಭಾಳಷ್ಟು ಜನ ಈ ರೀತಿಯಲ್ಲಿ ಇರೋದು. ಏನಂತ? ದೇವರಿಗೆ ಅರಕೆ ಮಾಡಿದ್ರೆ ಅರಕೆಯನ್ನು ಒಪ್ಸೋದಿಲ್ಲ. ಅರಕೆಯನ್ನು ಮರೆತೋಗಿ ಅರಕೆಯನ್ನು ಬಿಟ್ಟು ಅನೇಕರು ದೇವರ ಒಂದು ಶಾಪಗಳಿಗೆ, ದೇವರಿಂದ ಬರುವಂಥ ಒಂದು ಕಷ್ಟಗಳಿಗೆ ಇವತ್ತು ಗುರಿ ಆಗ್ತಾ ಇದ್ದಾರೆ. ಹಲ್ಲೆಲೂಯಾ. ಅರಕೆ ಮಾಡ್ಕೋಬಾರ್ದು, ಅದು ಉರ್ಲು ಮನುಷ್ಯನಿಗೆ. ಕೆಲವು ಸಾರಿ ಅರಕೆನ ತೀರ್ಸೋಕ್ಕಾಗಲ್ಲ, ನಮಗೆ ಕೈ ಬರಲ್ಲ, ನಮಗೆ ಕೆಲವು ಸತಿ ಮನಸ್ಸು ಬರಲ್ಲ, ಕೆಲವು ಸತಿ ಇಷ್ಟ ಆಗಲ್ಲ ನಮಗೆ ದೇವರಿಗೆ ಕೊಡಬೇಕಪ್ಪ ಅಂತ. ಅವಾಗ ಏನು ಮಾಡ್ತೀವಿ? ಏನೇನೋ ಕುತಂತ್ರಗಳನ್ನು ಯೋಚನೆ ಮಾಡ್ತೀವಿ. ಆ ಥರ ಎಲ್ಲ ನಾವು ನಡಿಬಾರ್ದು. ಬೈಬಲಲ್ಲಿ ನೋಡಿ ಭಾಳಷ್ಟು ಜನ ಅರಕೆ ಮಾಡಿರೋರು ಇದ್ದಾರೆ. ಯಾರು ನಮಗೆ ಅರಕೆ ಮಾಡಿರೋರು? ಅನ್ನಾಳಿಗೆ ಮಕ್ಕಳಿರಲಿಲ್ಲ. ಅನ್ನಾಳಿಗೆ ಮಕ್ಕಳಿಲ್ಲದೆ ಇದ್ದಾಗ ಅನ್ನಾಳಿಗೆ ದೇವರು ಅನ್ನಾಳ ಪ್ರಾರ್ಥನೆಯನ್ನು ಕೇಳಿ ಒಂದು ಗಂಡು ಮಗುವನ್ನು ದೇವರು ಅನ್ನಾಳಿಗೆ ಕೊಡ್ತಾರೆ. ಸ್ವಾಮಿ ನಾನು ಬಹಳ ವರ್ಷಗಳಿಂದ ಮಕ್ಕಳಿಲ್ಲದೆ ಇದ್ದೆ, ನೀನು ನನಗೊಂದು ಗಂಡು ಮಗು ಕೊಟ್ಟಿದ್ಯಾ ಅಪ್ಪ, ಇನ್ನೊಂದು ಮಗು ಆಗಲಿ, ಆಮೇಲೆ ಈ ಮಗುನ ನಾನು ನಿನಗೆ ಅರ್ಪಿಸ್ತೀನಿ ಅಂತ ಹೇಳಿದ್ಲಾ ಸ್ವಾಮಿ? ಇಲ್ಲ ಅಂದರೆ ನನ್ನ ಮಗನ್ನ ನೀನು ಕೊಟ್ಟಿದ್ಯಾ, ಆ ಮಗನಿಗೆ ಎಷ್ಟಿದೆಯೋ ತುಲಾಭಾರವನ್ನು ಕೊಟ್ಬಿಡ್ತೀನಿ. ತುಲಾಭಾರ ಅಂದರೆ ಅವನು ಎಷ್ಟು ತೂಕ ಇರ್ತಾನೆ ಆ ಮಗು, ಅಷ್ಟು ತೂಕ ಏನಾದರೂ ಒಂದು ಬಂಗಾರನೋ ಇಲ್ಲ ದುಡ್ಡೋ ಇಲ್ಲ ಏನೋ ಒಂದು ರೇಷನೋ ಏನೋ ಒಂದು ಅಷ್ಟು ದೇವರ ಅಲ್ಲೇ ಕೊಡುವಂಥವ್ರು ಕೆಲವರು ಮಾಡ್ತಾರೆ. ತುಲಾಭಾರವನ್ನು ಕೊಟ್ಬಿಡ್ತೀನಿ ಅಂತ ಹೇಳಲಿಲ್ಲ. ಏನು ಮಾಡಿದ್ಲು? ತಾನು ವಾಗ್ದಾನ ಮಾಡಿದ್ಲು, ತಾನು ಅರ್ಕೆ ಮಾಡಿದ್ಲು. ಏನಂತ? ನೀನು ನನಗೆ ಮಗು ಕೊಟ್ಟರೆ ಗಂಡಾಗಲಿ ಹೆಣ್ಣಾಗಲಿ ನಾನು ಅದನ್ನು ನಿನ್ನ ಸೇವೆಗೆ ಒಪ್ಪಿಸ್ತೀನಿ ಸ್ವಾಮಿ ಅಂತೇಳಿ ಅರ್ಕೆ ಮಾಡಿದ್ರೆ ಏನು ಮಾಡ್ತಾಳೆ? ಆ ಮಗುನ ದೇವರಿಗೆ ಒಪ್ಪಿಸ್ತಾಳೆ. ಹಲ್ಲೆಲೂಯಾ. ಅಂದರೆ ಅರ್ಕೆ ಮಾಡಬಾರ್ದು. ಅರ್ಕೆ ಮಾಡಿದ್ರೇ ದೇವರು ಅನ್ನಾಳಿಗೆ ಮಗು ಕೊಟ್ಟರು ಅಂತಂದರೆ ತಪ್ಪಾಗುತ್ತೆ. ಎಲ್ಲೂ ದೇವರು ಅನ್ನಾಳಿಗೆ ಹೇಳಲಿಲ್ಲ ನೀನು ಅರ್ಕೆ ಮಾಡ್ಕೊ ಆವಾಗಲೇ ನಾನು ನಿನಗೆ ಮಗು ಕೊಡ್ತೀನಿ ಅಂತ ಹೇಳಿದ್ರೆ ದೇವರು ಅನ್ನಾಳಿಗೆ ಇಲ್ಲ. ಆಕೆನೇ ಏನು ಮಾಡ್ತಾಳೆ? ಅರ್ಕೆ ಮಾಡ್ತಾಳೆ. ಕೆಲವರು ಇದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಅರ್ಕೆ ಕಟ್ಕೊಂಡ್ರೆ ದೇವ್ರು ನಮಗೆ ಮಕ್ಕಳು ಕೊಡ್ತಾರೇನೋ, ಅರ್ಕೆ ಕೊಟ್ಕೊಂಡ್ರೆ ದೇವ್ರು ನಮಗೆ ಆರೋಗ್ಯ ಕೊಡ್ತಾರೇನೋ, ಅರ್ಕೆ ಕೊಟ್ಕೊಂಡ್ರೆ ದೇವ್ರು ನಮ್ಗೆ ಆಯಸ್ಸು ಕೊಡ್ತಾರೇನೋ ಅಂತೇಳಿ ಅರ್ಕೆ ಮಾಡ್ತಾರೆ. ಇಲ್ಲ, ಅರ್ಕೆ ಬಗ್ಗೆ ಬೈಬಲಲ್ಲಿ ಎಲ್ಲೂ ಇಲ್ಲ. ನೀನೇ ಅರ್ಕೆ ಮಾಡಿದ್ರೆ ಅದನ್ನು ನೀನೇನು ಮಾಡಬೇಕು? ತೀರಿಸಲೇಬೇಕು. ಹಲ್ಲೆಲೂಯಾ. ನಾವು ನ್ಯಾಯಸ್ಥಾಪಕರು ಬರೆದಂಥ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ಯೆಫ್ತಾಹನು ಏನು ಮಾಡ್ತಾನೆ? ಒಂದು ಅರಕೆಯನ್ನು ಮಾಡ್ತಾನೆ. ನ್ಯಾಯಸ್ಥಾಪಕರು ಜಡ್ಜಸ್ ಚಾಪ್ಟರ್ 11 ಅಲ್ಲಿ
ಯೆಪ್ತಾಹನು ಏನಂತ ಅರ್ಕೆ ಮಾಡ್ತಾನೆ? ಅಮಲೇಕ್ಯದವರ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಯುದ್ಧಕ್ಕೆ ಹೋಗುವಾಗ ದೇವ್ರ ಹತ್ರ ಅರ್ಕೆ ಮಾಡ್ತಾನೆ. ಏನಂತ ಅರ್ಕೆ ಮಾಡ್ತಾನೆ? ಸ್ವಾಮಿ, ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಯುದ್ಧದಲ್ಲಿ ನೀನು ನನಗೇನಾದರೂ ಜಯ ಕೊಟ್ಟರೆ ನನ್ನ ಎದುರುಗಡೆ ಯಾವ ಪ್ರಾಣಿ ಫಸ್ಟ್ ಬರ್ತದೋ ಅದನ್ನು ನಾನು ನಿನಗೆ ಯಜ್ಞ ಮಾಡ್ತೀನಿ ಅಂತೇಳಿ ಅರ್ಕೆ ಮಾಡಿಬಿಡ್ತಾನೆ. ಅರ್ಕೆ ಮಾಡಿಬಿಟ್ಟು ಯುದ್ಧಕ್ಕೆ ಹೋಗ್ತಾನೆ. ದೇವರು ಜಯ ಕೊಡ್ತಾರೆ. ಯುದ್ಧದಿಂದ ವಾಪಸ್ ಬರುವಾಗ ತನ್ನ ಮಗಳು, ಅಪ್ಪ ನಮ್ಮ ಅಪ್ಪನಿಗೆ ಜಯ ಕೊಟ್ಬಿಟ್ರು ದೇವ್ರು ಅಂತೇಳಿ ಆಕೆ ಏನು ಮಾಡ್ತಾಳೆ? ನಾಟ್ಯ ಆಡ್ಕೊಂಡು ಕುಣ್ಕೊಂಡು ಆ ವಾದ್ಯಗಳನ್ನೆಲ್ಲ ಬಾರಿಸ್ಕೊಂಡು ಅವರ ಅಪ್ಪನನ್ನು ನೋಡೋದಕ್ಕೆ ಎದುರೋಗ್ತಾಳೆ. ಎದುರೋದಾಗ ಅವರಪ್ಪ ಬಟ್ಟೆ ಹರ್ಕೊಂಡು ಅಳ್ತಾನೆ. ಅಯ್ಯಯ್ಯೋ, ನೀನು ಯಾಕಮ್ಮ ಬಂದೆ? ನಾನು ಅರ್ಕೆ ಮಾಡ್ಕೊಬಿಟ್ಟಿದ್ದೀನಿ ದೇವ್ರ ಹತ್ರ. ನನ್ನ ಮುಂದೆ ಯಾವ ಪ್ರಾಣಿ ಬರ್ತದೆ ಅದನ್ನು ನಾನು ಯಜ್ಞ ಮಾಡ್ತೀನಿ, ದೇವ್ರಿಗೆ ಒಪ್ಪಿಸ್ತೀನಿ ಅಂತ ಅರ್ಕೆ ಮಾಡ್ಕೊಬಿಟ್ಟಿದ್ದೀನಿ ಅಲ್ಲಮ್ಮ ಅಂತೇಳಿ ಅಳ್ತಾನೆ, ಗೋಳಾಡ್ತಾನೆ. ಆವಾಗ ಯೆಪ್ತಾಹನ ಮಗಳು ಏನು ಹೇಳ್ತಾಳೆ? ಅಪ್ಪ, ನೀನೇನು ಅರ್ಕೆ ಮಾಡಿದ್ದೆ ಅದನ್ನು ನೀನು ತೀರಿಸು, ನಾನು ಸಂತೋಷವಾಗಿ ನನ್ನನ್ನು ನಾನು ದೇವರಿಗೆ ಸಮರ್ಪಣೆ ಮಾಡ್ತೀನಿ. ಯೆಪ್ತಾಹನು ಕೊಟ್ಟಿರುವಂಥ ಮಾತನ್ನು ತಪ್ಪಲಿಲ್ಲ. ಯೆಪ್ತಾಹನು ತನ್ನ ಮಗಳಿಗೆ ಬದಲಾಗಿ ಒಂದು ಒಳ್ಳೆ ಪ್ರಾಣಿಯನ್ನು ನಾನು ದೇವರಿಗೆ ಯಜ್ಞ ಮಾಡಿಬಿಡ್ತೀನಪ್ಪ, ದಯವಿಟ್ಟು ನನ್ನ ಮಗಳನ್ನ ಬಿಟ್ಬಿಡಪ್ಪ ಅಂತ ಯೆಪ್ತಾಹನು ಪ್ರಾರ್ಥನೆ ಮಾಡಲಿಲ್ಲ. ಯೆಪ್ತಾಹನು ತಾನು ಮಾಡಿರುವಂಥ ಅರ್ಕೆಯನ್ನು ಅವನು ತೀರಿಸಿದ್ದಾನೆ. ಹಲ್ಲೆಲೂಯಾ. ಭಾಳಷ್ಟು ಜನರು ಅರ್ಕೆಯನ್ನು ಮಾಡ್ತಾರೆ, ಅರ್ಕೆಯನ್ನು ತೀರಿಸಲ್ಲ. ಸುಮ್ಮನೆ ಅರ್ಕೆಯನ್ನು ತೀರಿಸೋದಕ್ಕಾದರೂ ಸಹ ಮರೆತೋಗಿರೋರ ಥರ ನಾಟಕ ಆಡಿಕೊಂಡು ಇವತ್ತು ಅನೇಕರು ದೇವರಿಂದ ಶಾಪಗಳಿಗೆ ಗುರಿಯಾಗಿದ್ದಾರೆ, ದೇವರಿಂದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳದೆ ಹೋಗ್ತಾ ಇದ್ದಾರೆ. ದೇವರೇ ಅರ್ಕೆ ಮಾಡಬೇಡ ಅಂತ ಹೇಳಿದ್ದಾರೆ, ಮತ್ತೆ ಯಾಕೆ ದೇವರು ಶಾಪ ಕೊಡಬೇಕು? ಯಾಕೆ ದೇವರು ನಮ್ಮನ್ನು ಶಪಿಸಬೇಕು? ಅದನ್ನೇ ಇವತ್ತು ಪ್ರಸಂಗ ಹೇಳ್ತಾ ಇದ್ದಾರೆ. ದೇವ್ರ ಮುಂದೆ ಮಾತಾಡೋಕ್ಕೆ ದುಡುಕಬೇಡ, ನಿನ್ನ ಬಾಯಿಯನ್ನು ನೀನು ಹಿಡಿತದಲ್ಲಿ ಇಟ್ಕೋ. ದೇವ್ರು ಬಾಯಿ ಕೊಟ್ಟಿದ್ದಾರೆ ಅಂತೇಳಿ ವಟ 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 ಅಂತ ಮಾತಾಡಿಬಿಟ್ಟು ನೀನೇ ಮಾತಾಡಿ ನೀನೇ ಯಾಕೆ ಸಿಕ್ಕಾಕ್ಕೊಂಡಿದ್ಯಾ? ನೀನು ಅರ್ಕೆ ಮಾಡಿಬಿಟ್ಟು ನೀನು ತಪ್ಪು ಮಾಡಿಬಿಟ್ಟು ಮತ್ತೆ ದೇವ್ರ ಮೇಲೆ ಹೇಳೋದು. ಅಯ್ಯೋ, ಯಾವುದೋ ಒಂದು ಬಾಯಿ ತಪ್ಪು ಹೇಳಿಬಿಟ್ಟೆ, ಇವತ್ತು ಆ ಬಾಯಿ ಪ್ರಕಾರ ನಡೀತಾ ಇಲ್ಲ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ನಾವೇನಾದರೂ ಹೇಳಿದರೆ ನಾವೇನು ಮಾಡಬೇಕು? ಅರ್ಕೆಯನ್ನು ನಾವು ತೀರಿಸಬೇಕು. ಮಲಾಕಿ 1ನೇ ಅಧ್ಯಾಯ 14ನೇ ವಾಕ್ಯ ನಮಗೆ ಈ ರೀತಿಯಾಗಿ ಹೇಳ್ತದೆ. ಮಲಾಕಿ 1:14. ಶಾಪ ತಗಲುತ್ತಂತೆ. ಏನಂದರೆ, ಒಬ್ಬನ ಅರ್ಕೆ ಮಾಡಿಬಿಟ್ಟು ಅರ್ಕೆ ಪ್ರಕಾರ ನಡ್ಕೊಳ್ದಿರ, ಅಯ್ಯೋ ಇದು ತುಂಬ ಶ್ರೇಷ್ಠವಾಗಿದೆ, ಅಯ್ಯೋ ಇದನ್ನು ನಾನು ಹೆಂಗಪ್ಪ ದೇವ್ರಿಗೆ ಸಮರ್ಪಣೆ ಮಾಡೋದು, ಅಯ್ಯೋ ಕೆಲವರೆಲ್ಲ ಜಮೀನುಗಳಿಗೆ ಅರ್ಕೆ ಮಾಡ್ಕೊಬಿಡ್ತಾರೆ, ದೇವ್ರ ಈ ಕೇಸ್ ಗೆದ್ದರೆ ನಾನು ಇಷ್ಟು ದುಡ್ಡು ಕೊಟ್ಬಿಡ್ತೀನಪ್ಪ, ಇಷ್ಟು ಮಾಡಿಬಿಡ್ತೀನಪ್ಪ ಅಂತ. ಆ ಕೇಸ್ ಕೊಟ್ಟು ದುಡ್ಡು ಬಂದ ತಕ್ಷಣ ಇವರಿಗೆ ಏನಾಗುತ್ತೆ? ಆ ದುಡ್ಡನ್ನು ದೇವ್ರ ಆಲಯಕ್ಕೆ ಕೊಡೋದಕ್ಕಾಗೋದಿಲ್ಲ. ಯಾಕೆ ಇಷ್ಟು ದುಡ್ಡು ಕೊಡಬೇಕಾ ದೇವ್ರ ಆಲಯಕ್ಕೆ ಅಂತೇಳಿ ಅವ್ರೇನು ಮಾಡ್ತಾರೆ? ಅದರಲ್ಲಿ ಒಂದು ಸ್ವಲ್ಪ ಅಮೌಂಟನ್ನು ಮಾತ್ರನೇ ದೇವರ ಆಲಯಕ್ಕೆ ಕೊಡಲಿಕ್ಕೆ ಬರ್ತಾರೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವ್ರ ಹತ್ರ ಅರ್ಕೆ ಮಾಡಿದಾಗ ನಾವು ಅದನ್ನು ತೀರಿಸಬೇಕು. ಬೈಬಲಲ್ಲಿ ಯಾಕೋಬನು ಒಂದು ಅರ್ಕೆಯನ್ನು ಮಾಡ್ತಾನೆ. ಯಾಕೋಬ ತನ್ನ ಅಣ್ಣನಿಗೆ ಮೋಸ ಮಾಡಿ ಆಶೀರ್ವಾದನ ಪಡ್ಕೊಂಡು ತನ್ನ ಮಾವನ ಮನೆಗೆ ಓಡೋಗ್ಬೇಕಾದ್ರೆ ದಾರಿಯ ಮಧ್ಯದಲ್ಲಿ ಒಂದು ಅರ್ಕೆ ಮಾಡ್ತಾನೆ. ಏನಂತ ಅರ್ಕೆ ಮಾಡ್ತಾನೆ? ಯಾಕೋಬನು ಏನಂತ ಅರ್ಕೆ ಮಾಡ್ತಾನೆ? ಆದಿಕಾಂಡ 28ನೇ ಅಧ್ಯಾಯ 22ನೇ ವಾಕ್ಯ. ಮತ್ತು ನಾನು ಕಂಬವಾಗಿ ನಿಲ್ಲಿಸಿರುವ ಈ ಕಲ್ಲು ದೇವರ ಮನೆಯಾಗುವುದು. ಇದಲ್ಲದೆ ನಿನ್ನಿಂದ ನನಗೆ ಬರುವ ಎಲ್ಲ ಆಸ್ತಿಯಲ್ಲಿ 10 ಪಾಲನ್ನು ನಿನಗೆ ಸಮರ್ಪಿಸುವೆನೆಂಬುದಾಗಿ ಮಾತು ಕೊಡುತ್ತೇನೆ ಎಂದು ಹರಕೆ ಮಾಡಿಕೊಂಡನು. ಆಮೇನ್, ಆಮೇನ್, ಆಮೇನ್. 10ರಲ್ಲಿ 1 ಪಾಲನ್ನು ನಾನು ನಿನಗೆ ಕೊಡ್ತೀನಿ ಸ್ವಾಮಿ ಅಂತೇಳಿ ಯಾಕೋಬನೇ ಅರ್ಕೆ ಮಾಡ್ತಾನೆ. ಹೌದಾ? ಯಾಕೋಬ ಮಾವನ ಮನೆಗೆ ಓಡೋಗ್ತಾ ಇದ್ದಾನೆ, ದಾರಿಯ ಮಧ್ಯದಲ್ಲಿ ಮಲಗಿದ್ದಾನೆ, ಕಲ್ಲನ್ನು ತಲೆದಿಂಬು ಮಾಡ್ಕೊಂಡು ಒಂದು ಕನಸು ಬರುತ್ತೆ. ಆ ಕನಸಲ್ಲಿ 2 ಏಣಿ, ಒಂದು ಏಣಿಯಲ್ಲಿ ದೇವದೂತರು ಹತ್ತುತ್ತಾ ಇದ್ದಾರೆ, ಇನ್ನೊಂದು ಏಣಿಯಲ್ಲಿ ಹಿಡಿತಾ ಇದ್ದಾರೆ. ಅವ್ನು ಬೆಳಿಗ್ಗೆ ಎದ್ದೇನಪ್ಪ ಇಂಥ ಕನಸು ಬಂದುಬಿಡ್ತು, ದೇವ್ರು ಈ ಸ್ಥಳದಲ್ಲಿದ್ದಾರೆ ಅಂತೇಳಿ ಸ್ಥಳಕ್ಕೆ ಬೇತೇಲ್ ಅಂತ ಹೆಸರಿಡ್ತಾನೆ. ಎದ್ದುಬಿಟ್ಟು ಬೆಳಿಗ್ಗೆ ಅರಕೆ ಮಾಡ್ತಾನೆ, ಸ್ವಾಮಿ ನಾನು ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಯಾರೂ ನನಗೆ ಪರಿಚಯ ಇಲ್ಲ, ನಾನು ಅಲ್ಲಿಗೆ ಹೋಗಿ ಎಲ್ಲ ಕೆಲಸಗಳಲ್ಲಿ ನೀನು ನನಗೆ ಆಶೀರ್ವಾದ ಮಾಡಿ, ನೀನು ನನ್ನನ್ನು ಅಭಿವೃದ್ಧಿ ಮಾಡಿ, ನನ್ನನ್ನು ಕ್ಷೇಮವಾಗಿ ಆಶೀರ್ವಾದ ಮಾಡಿ, ಕ್ಷೇಮವಾಗಿ ನೀನು ನನ್ನನ್ನು ವಾಪಸ್ ಕರ್ಕೊಬಂದರೆ ನಾನು ಸಂಪಾದನೆ ಮಾಡ್ಕೊಂಡು ಬಂದಿರೋದ್ರಲ್ಲಿ 10ರಲ್ಲಿ 1 ಪಾಲನ್ನು ನಾನು ನಿನಗೆ ಕೊಡ್ತೀನಿ, ದಶಮಾಂಶ ಕಾಣಿಕೆಯನ್ನು ನಾನು ನಿನಗೆ ಕೊಡ್ತೀನಿ. ಅರಕೆ ಮಾಡಿದ್ದಾರೆ. ಯಾಕೋಬನ ಅರಕೆಯನ್ನು ಪಾಲಿಸ್ತಾನ?
ಯಾಕೋಬನು ತನ್ನ ಮಾವನ ಮನೆಗೆ ಹೋಗ್ತಾನೆ, ಆಸ್ತಿಯನ್ನು ಸಂಪಾದನೆ ಮಾಡ್ತಾನೆ, ಮಕ್ಕಳು ಹೆಂಡತಿ ಎಲ್ಲವನ್ನ ಸಂಪಾದನೆ ಮಾಡಿಕೊಂಡು ಆತನು ತನ್ನ ಮಾತಿನ ಪ್ರಕಾರವಾಗಿ ಆತನು ದೇವರಿಗೆ ತನ್ನ ಹರಕೆಯನ್ನು ತೀರಿಸ್ತಾನೆ. ಹಲ್ಲೆಲೂಯ. ಅರ್ಥ ಆಗ್ತಾ ಇದೆಯಾ? ಹರಕೆ ಮಾಡುವಂಥ ದೇವರು ಹೇಳಿಲ್ಲ, ಮಾಡಿದ ಮೇಲೆ ನಾವು ಅದನ್ನೇನು ಮಾಡಬೇಕು? ತೀರಿಸಬೇಕು. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಇಲ್ಲಿ ನಾವೆಲ್ಲ ದೀಕ್ಷಾಸ್ಥಾನ ತಗೊಂಡಿದ್ದೀವಿ. ದೀಕ್ಷಾಸ್ಥಾನ ತಗೊಳ್ಳುವಾಗ 5 ವಿಷಯಗಳನ್ನು ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ. ದೀಕ್ಷಾಸ್ಥಾನ ತಗೊಳ್ಳುವಾಗ ಏನು ಮಾಡಬೇಕು? ಮೊದಲನೇದಾಗಿ ಪ್ರತಿ ಭಾನುವಾರ ದೇವರ ಆಲಯಕ್ಕೆ ಬರಬೇಕು. ಸಭೆಯ ಕ್ರಮದ ಪ್ರಕಾರ ತಿಂಗಳಿಗೆ ಕರ್ತನ ಭೋಜನ ಕೊಡ್ತಾರೋ, ವಾರಕ್ಕೆ ಕೊಡ್ತಾರೋ, ವರ್ಷಕ್ಕೆ ಕೊಡ್ತಾರೋ ಅದಲ್ಲ ಇಂಪಾರ್ಟೆಂಟು. ಸಭೆಯ ಕ್ರಮದ ಪ್ರಕಾರವಾಗಿ ಯಾವಾಗಲೇ ಕರ್ತನ ಭೋಜನ ಕೊಡಲಿ, ಆ ಕರ್ತನ ಭೋಜನದಲ್ಲಿ ದೀಕ್ಷಾಸ್ಥಾನ ತಗೊಂಡಿರುವಂಥ ಪ್ರತಿಯೊಬ್ಬೊಬ್ಬರು ಪಾಲುಗಾರರಾಗಬೇಕು. 2ನೇದು. 3ನೇದು, ನಾವು ಸಂಪಾದನೆ ಮಾಡಿರುವಂಥ ಎಲ್ಲದರಲ್ಲಿ 10ರಲ್ಲಿ 1 ಭಾಗವನ್ನು ದೇವರಿಗೆ ಕೊಡಬೇಕು. ಹೌದಲ್ವಾ? 4ನೇದೇನು? ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಸುವಾರ್ತೆಯನ್ನು ಪ್ರಕಟವನ್ನು ಮಾಡಬೇಕು. ಅರ್ಥ ಆಗ್ತಾ ಇದೆಯಾ? 4ನೇದಾಗೇನು? ಸುವಾರ್ತೆಯನ್ನು, ಯೇಸು ಸ್ವಾಮಿ ನಾವು ಮಾಡಿರುವಂಥ ಉಪಕಾರವನ್ನು, ಯೇಸು ಕ್ರಿಸ್ತನ ಒಂದು ಜನನವನ್ನು, ಮರಣವನ್ನು ನಾವೇನು ಮಾಡಬೇಕು? ಅನೇಕರಿಗೆ ಸುವಾರ್ತೆಯಾಗಿ ನಾವು ಅವರಿಗೆ ಸಾರಬೇಕು. ಮತ್ತು 5ನೇದಾಗಿ ಏನು ಮಾಡಬೇಕು? 5ನೇದಾಗಿ ಸುವಾರ್ತೆಯನ್ನು ಸಾರಿದ ಮೇಲೆ ನಾವು ಅವರನ್ನು ಸಭೆಗೆ ಕರ್ಕೊಂಬರಬೇಕು, ಆತ್ಮಗಳನ್ನು ಗೆಲ್ಲಬೇಕು. ಸುವಾರ್ತೆಯನ್ನು ಸಾರಿ ಬಿಟ್ಟುಬಿಡೋದಲ್ಲ, ಏನಾದರೂ ಮಾಡಿ ನನ್ನ ಕಡೆಯಿಂದ ಇಷ್ಟು ಆತ್ಮಗಳನ್ನು ನಾನು ಗೆಲ್ಲಬೇಕು. ಆಮೇಲೆ ಬೈಬಲ್ ಓದೋದು, ಪ್ರೇಯರ್ ಮಾಡೋದು ಇವೆಲ್ಲ ಇದ್ದಾವೆ. ಆದರೆ ಈ ಕಾರ್ಯಗಳನ್ನು ನಾವು ಹೇಳುವಾಗ ಹೇಳಿದಾಗ ನೀವೇನಂತ ಹೇಳ್ತೀರಾ? ದೀಕ್ಷಾಸ್ಥಾನ ತಗೊಳ್ಳುವಾಗ ಏನಂತ ಹೇಳ್ತೀರಾ? ಆಯಿತು, ಭಾನುವಾರ ಚರ್ಚಿಗೆ ಬರ್ತೀಯಮ್ಮ, ಎಲ್ಲ ವಾರ ಬರ್ತೀನಿ ಸ್ವಾಮಿ. ಕರ್ತನ ಭೋಜನದಲ್ಲಿ ಪಾಲುಗಾರರಾಗ್ತೀಯಾ? ಹ್ಞೂ ಆಗ್ತೀನಿ. ನೀನು ಸಂಪಾದನೆ ಮಾಡಿರೋ 10ರಲ್ಲಿ 1 ಪಾಲನ್ನು ಕೊಡ್ತೀಯಾ? ಹ್ಞೂ ಕೊಡ್ತೀನಿ. ಸುವಾರ್ತೆ ಸಾರ್ತೀಯಾ? ಸಾರ್ತೀನಿ. ಎಲ್ಲ ಮಾತನ್ನು ಕೊಟ್ಬಿಡ್ತಾರೆ ಚರ್ಚಲ್ಲಿ. ಆದರೆ ಅದರ ಪ್ರಕಾರವಾಗಿ ಯಾರೂ ನಡ್ಕೊಳ್ಳೋದಿಲ್ಲ. ಪ್ರತಿ ಭಾನುವಾರ ಚರ್ಚ್ಗೆ ಹೋಗ್ಬೇಕಪ್ಪ, ಅವತ್ತು ನಾನು ಹರಕೆ ಮಾಡಿ ದೀಕ್ಷಾಸ್ಥಾನ ತಗೊಬಿಟ್ಟಿದ್ದೀನಿ, ತಿಂಗಳಿಗೊಂದು ಸಾರಿ ನಾನು ಕರ್ತನ ಭೋಜನ ಪಾಲ್ಗೊಳ್ಬೇಕಪ್ಪ, ಅವತ್ತು ಹೇಳ್ಬಿಟ್ಟಿದ್ದೀನಿ ಬರ್ತೀನಿ ಅಂತೇಳಿ, 10ರಲ್ಲಿ 1 ಭಾಗ ದಶಮಾಂಶವನ್ನು ನಾನು ದೇವರಿಗೆ ಕೊಡಬೇಕಪ್ಪ, ಅವತ್ತು ಹೇಳ್ಬಿಟ್ಟಿದ್ದೀನಿ ಕೊಡಬೇಕು ಅಂತೇಳಿ, ಸ್ವಾರ್ಥ ಸಾರಬೇಕಪ್ಪ, ಸೇವೆ ಮಾಡಬೇಕಂತ ಅವತ್ತು ಹೇಳ್ಬಿಟ್ಟಿದ್ದೀನಿ ಮಾಡಬೇಕು ಅನ್ನುವಂಥದ್ರಲ್ಲಿ ಯಾರಿಗೂ ಆಸಕ್ತಿ ಇಲ್ಲ. ಈ ಆಸಕ್ತಿ ಇಲ್ಲದೆ ಇರೋದ್ರಿಂದ ನಮಗೇನಾಗುತ್ತೆ? ಒಂದು ಶಾಪವಾಗಿ, ಒಂದು ಉರುಲಾಗಿ ಅದು ನಮ್ಮನ್ನು ಶಾಪಗ್ರಸ್ತತನಕ್ಕೆ ಅದು ನಮ್ಮನ್ನು ತಳ್ತಾ ಇದೆ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ದೇವ್ರ ಹತ್ರ ಒಂದು ಹರಕೆ ಮಾಡಿಕೊಂಡ್ರೆ, ಒಂದು ಒಡಂಬಡಿಕೆ ಮಾಡಿಕೊಂಡ್ರೆ ಆ ಒಡಂಬಡಿಕೆ ಪ್ರಕಾರವಾಗಿ ನಾವು ನಡಿಬೇಕು. ದೇವರು ಒಂದು ಮಾತು ಕೊಟ್ಟಿದ್ದಾರೆ ಅಂದರೆ ಆ ಮಾತು ಪ್ರಕಾರ ದೇವರು ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಹೊಸ ಒಡಂಬಡಿಕೆಯಲ್ಲಿ ಒಂದು ಥರ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡ್ರು, ಹಳೆ ಒಡಂಬಡಿಕೆಯಲ್ಲಿ ಬೇರೆ ಥರ ಒಡಂಬಡಿಕೆಯನ್ನು ಮಾಡಿಕೊಂಡ್ರು. ಆ ಒಡಂಬಡಿಕೆ ಪ್ರಕಾರವಾಗಿಯೇ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದು ಶಿಲುಬೆಯಲ್ಲಿ ಮರಣ ಹೊಂದಿ ಈಗ ನಮ್ಮ ಜೊತೆಯಲ್ಲಿ ಹೊಸ ಒಡಂಬಡಿಕೆಯನ್ನು ದೇವರು ಮಾಡಿಕೊಂಡು ನಮಗೆ ಹೊಸ ಹೃದಯವನ್ನು, ಹೊಸ ಮನಸ್ಸನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿ, ಯಾರಾದರೂ ಹರಕೆ ಮಾಡ್ಕೊಂಡಿರೋರು ಇದ್ದೀರಾ ದೇವರ ಸನ್ನಿಧಾನದಲ್ಲಿ? ಹರಕೆಯನ್ನು ಮಾಡಿಕೊಳ್ಳದೆ, ಹರಕೆಯನ್ನು ಮಾಡಿ ತೀರಿಸದೇ ಇರುವಂಥವ್ರು ಯಾರಾದರೂ ಇದ್ದೀರಾ? ಒಂದು ವೇಳೆ ಆ ರೀತಿಯಲ್ಲಿದ್ದರೆ ನೀವು ಮಾಡಿರುವಂಥ ಹರಕೆಯನ್ನು ದೇವರಿಗೆ ಸಮರ್ಪಿಸ್ರಿ. ನಾವು ದೀಕ್ಷಾಸ್ಥಾನ ತಗೊಳ್ಳೋಕ್ಕೆ ಬಂದಾಗ ಹೇಳಿರುವಂಥ ಮಾತನ್ನು ಒಂದು ಸತಿ ನೆನೆಸ್ಕೊಳ್ರಿ. ನಾನು ದೀಕ್ಷಾಸ್ಥಾನ ತಗೊಳ್ಳುವಾಗ ಹೇಳಿದ್ದೀನಿ, ದೇವರೇ ನಾನು ಯಾವುದೇ ಕಾರಣಕ್ಕೂ ಭಾನುವಾರ ಈ ಚರ್ಚಿಗೆ ಬರೋದನ್ನು ತಪ್ಪಿಸಲ್ಲ, ಯಾವುದೇ ಕಾರಣಕ್ಕೂ ಕರ್ತನ ಭೋಜನಕ್ಕೆ ಬರೋದನ್ನು ತಪ್ಪಿಸಲ್ಲ, ಯಾವುದೇ ಕಾರಣಕ್ಕೂ ದಶಮಾಂಶ ಕಾಣಿಕೆ ಕೊಡೋದನ್ನು ತಪ್ಪಿಸಲ್ಲ, ಯಾವುದೇ ಕಾರಣಕ್ಕೂ ಸುವಾರ್ತೆ ಹೇಳೋದನ್ನು ತಪ್ಪಿಸಲ್ಲ ಅಂತ ಹೇಳಿದ್ದೀನಿ. ಅನೇಕ ಬಾರಿ ತಪ್ಪಿಬಿಟ್ಟಿದ್ದೀನಿ. ಇನ್ಮೇಲೆ ತಪ್ಪದೀರಾ ನಾನು ಮಾಡಿರುವಂಥ ಹರಕೆಗಳನ್ನು ನಾನು ನಿನಗೆ ಸಮರ್ಪಣೆ ಮಾಡುವಾಗೆ ನನಗೆ ಸಹಾಯ ಮಾಡು ಸ್ವಾಮಿ ಅಂತೇಳಿ ನಾವು ದೇವ್ರ ಹತ್ರ ಪ್ರಾರ್ಥನೆಯನ್ನು ಮಾಡೋಣವಾ?
ಒಂದು ವೇಳೆ ನಿನ್ನ ಕೈಯಲ್ಲಿ ಅರಕೆ ಮಾಡಿ ತೀರಿಸೋದಕ್ಕಾಗಲಿಲ್ಲ ಅಂತಂದರೆ ದೇವ್ರ ಹತ್ರ ಹೇಳು, ನನ್ನ ಕೈಯಲ್ಲಿ ತೀರಿಸೋದಕ್ಕಾಗಲಿಲ್ಲ, ಆದಷ್ಟು ಬೇಗನೆ ನಾನು ತೀರಿಸ್ತೀನಿ ಸ್ವಾಮಿ ಅಂತೇಳಿ ನೀನು ದೇವ್ರ ಹತ್ರ ಒಪ್ಕೊಳ್ಳೋದಾದರೆ ಖಂಡಿತ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಟೈಮ್ ಹಾಕಬೇಡಿ, ಇನ್ನೊಂದು ಸತಿ ತೀರಿಸ್ತೀನಿ, ಇದಕ್ಕೆ ಬದಲಾಗಿ ಬೇರೆದನ್ನ ಕೊಡ್ತೀನಿ, ಇದಕ್ಕೆ ಬದಲಾಗಿ ಅದನ್ನು ಕೊಡ್ತೀನಿ ಅಂತ ಹೇಳಿದೆ. ನೀನು ಮಾಡಿರುವಂಥ ಅರಕೆಗೆ, ನೀನು ಕೊಟ್ಟಿರುವಂಥ ಮಾತಿಗೆ ಬದ್ಧನಾಗಿರು. ದೇವರು ನಿನ್ನನ್ನು, ನಿನ್ನ ಕುಟುಂಬವನ್ನು ಹೇರಳವಾಗಿ ಆಶೀರ್ವದಿಸಲಿ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರ ಕರ್ತನೆ. ಅಪ್ಪ, ಮಾಡಿರುವಂಥ ಅರಕೆಯನ್ನು ನಾವು ಒಪ್ಕೊಳ್ತಾ ಇದ್ದೀವಪ್ಪ. ನಾವೇನಾದರೂ ಕರ್ತನೆ ನಿನ್ನ ವಿರುದ್ಧವಾಗಿ ದೇವರೇ ನಡ್ಕೊಂಡಿರೋದಾದರೆ ನಮ್ಮನ್ನು ನಿನಗೆ ಕ್ಷಮಿಸಿ. ನಾವು ಅರಕೆಯನ್ನು ಮಾಡಿ ತೀರಿಸದೆ ಹೋದರೆ ಅಪ್ಪ, ನಮ್ಮ ಪಾಪಗಳನ್ನು ನನಗೆ ಕ್ಷಮಿಸಿ. ದೇವರೇ, ನಮ್ಮನ್ನು ಆಶೀರ್ವದಿಸ್ರಿ. ನೀವು ಅರಕೆ ಮಾಡಿ ಅಂತ ಹೇಳಿಲ್ಲ ಕರ್ತನೆ, ಆದರೆ ನಾವೇ ಕರ್ತನೆ ಮನುಷ್ಯರು ಆತುರದಿಂದ ದುಡುಕಿ ಮಾತಾಡಿ ಇವತ್ತು ದೇವರ ಅನೇಕ ಕಷ್ಟಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಅನೇಕ ಬಾಧೆಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ, ಅನೇಕ ದೇವರ ಸಮಸ್ಯೆಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಪ್ಪ. ನಮ್ಮನ್ನೆಲ್ಲ ಸಮಸ್ಯೆಗಳಿಂದ, ಬಾಧೆಗಳಿಂದ, ರೋಗಗಳಿಂದ ನಮ್ಮನ್ನು ತಪ್ಪಿಸಿ ಕಾಪಾಡ್ರಿ. ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕಾಗಿ ಇವತ್ತಿಲ್ಲಿಗೆ ಬಂದಿರುವಂಥ ಪ್ರತಿಯೊಬ್ಬೊಬ್ಬರು ಅವರು ಮಾಡಿರುವಂಥ ಅರಕೆಗಳನ್ನು ಅವ್ರಿಗೆ ಜ್ಞಾಪಕ ಪಡಿಸಪ್ಪ. ಅವರು ಮಾಡಿರುವಂಥ ಅರಕೆಯನ್ನು ಅವರು ಅಪ್ಪ ನಿನಗೆ ತೀರಿಸುವಂತ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಆಶೀರ್ವದಿಸ್ರಿ. ಎಲ್ಲ ಕಷ್ಟಗಳು, ಸಮಸ್ಯೆಗಳು ಅರಕೆ ತೀರಿಸದೇ ಇರೋದ್ರಿಂದ ಏನಾದರೂ ಬಂದಿರೋದಾದರೆ ಅದನ್ನೆಲ್ಲ ನೀನು ಕ್ಷಮಿಸಿ ನಮಗೆ ದೇವರೇ ನೀನು ಆರೋಗ್ಯ ಆಯಸ್ಸನ್ನು ಕೊಟ್ಟು ನಮ್ಮನ್ನು ನಡೆಸಬೇಕಾಗಿ ಎಲ್ಲ ಘನ ಮಾನ ಮಹಿಮೆ ನಿಮಗೆ ಸಮರ್ಪಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್.